ಆಯುರ್ವೇದದಲ್ಲಿ ನಿಮ್ಗೆ 90% ಬಂದ ಕಾಯಿಲೆ ಗುಣ ಆಗುತ್ತೆ. ಸೊ ಡಯಾಬಿಟಿಸ್ಗೆ ನಮ್ಗೆ ಒಂದು 7 ದಿನದಲ್ಲಿ ರಿಸಲ್ಟ್ ಸಿಗೋ ತರ ಪೇಷಂಟ್ಸ್ ತುಂಬಾ ಚೆನ್ನಾಗಿದ್ದಾರೆ. ನಾವು ಯಾವುದೇ ಕಾಯಿಲೆ ನೀವು ಬನ್ನಿ, ಅದು ಎಷ್ಟೇ ವರ್ಷದಾಗಿರ್ಲಿ, ನಾವು ಎಷ್ಟು ದೃಢವಾದ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಿಮ್ಗೆ 15 ದಿವಸದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಬೇಕು. ಇದು ಕರ್ನಾಟಕ ಗವರ್ಮೆಂಟ್ ಸರ್ಟಿಫೈಡ್ ಆಗಿರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅವರು ರಿಡೀಮ್ ಮಾಡ್ತಾರೆ. ಎಷ್ಟು ಜನ ಬಂದು ಪೂರ್ತಿಯಾಗಿ ಗುಣಮುಖರಾಗಿ? ನಮ್ಗೆ 10,000 ಹೆಚ್ಚಿಗೆ ಜನ ನಾವು ಆಲ್ರೆಡಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿರುವಂತ ಹಲವಾರು ಮದ್ದಿನ ಮೂಲಿಕೆಗಳು ಅಲ್ಲಿಂದ ನಾವು ಕಲೆಕ್ಟ್ ಮಾಡಿ ತರ್ತೀವಿ. ಯೂಶುವಲಿ ಈ ಲೀಚಸ್ ಅಂತ ಹೇಳೋದು ನಮ್ದು ತಕ್ಷಣ ಆಯುರ್ವೇದದಲ್ಲಿ ಒಂದು ಪ್ರೀಮಿಯರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು. ಮೇನ್ಲಿ ಯೂಸ್ಡ್ ಫಾರ್ ಓನ್ಲಿ ಮೆಡಿಕಲ್ ಪರ್ಪಸ್. ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೈಹಿ ಅಂತ ಇನ್ನೊಂದು ಮುಖ್ಯವಾದಂತ ಒಂದು ಅಡ್ವೈಸ್ ಕೊಡ್ತಾರೆ ಆಯುರ್ವೇದದಲ್ಲಿ. ಹಾಯ್ ಹಲೋ ನಮಸ್ತೆ. ನಾವಿವತ್ತು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿದ್ದೀವಿ. ಈ ಒಂದು ಆಸ್ಪತ್ರೆಯಲ್ಲಿ ಆಯುರ್ವೇದದ ಮೂಲಕ ಎಲ್ಲಾ ರೋಗವನ್ನ ಶಮನ ಮಾಡ್ತಾರೆ. ಹಾಗೆ ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ನಲ್ಲಿ ಯಾವೆಲ್ಲ ಒಂದು ಫೆಸಿಲಿಟೀಸ್ ಇದೆ, ಹಾಗೆ ಆಯುರ್ವೇದದ ಔಷಧಿಯನ್ನ ಎಲ್ಲಿಂದ ತರಿಸ್ತಾರೆ ಇವರು, ಹಾಗೆ ಆಯುರ್ವೇದದಿಂದ ಯಾವ್ದಾದ್ರು ರೋಗ ಗುಣಮುಖ ಆಯ್ತು ಅಂದ್ರೆ ಅದರಿಂದ ಪ್ರಯೋಜನ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ಈಗ ಸದ್ಯಕ್ಕೆ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯ ಒಳಗೆ ಹೋಗೋಣ. ಅಲ್ಲಿ ಹೇಗಿದೆ ಏನು ಎತ್ತ ಅಂತ ಒಮ್ಮೆ ನೋಡ್ಕೊಂಡ್ ಬರೋಣ ಬನ್ನಿ. ಈ ಒಂದು ಆಸ್ಪತ್ರೆಯಲ್ಲಿ ಲೀಚಸ್ ಅನ್ನ ಇಟ್ಕೊಂಡು ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ನಮ್ಗೆಲ್ಲ ಲೀಚಸ್ ಅಂದ್ರೆ ತುಂಬಾ ಭಯ. ಸೊ ಯಾವ ವಿಧದ ಇದು ಟ್ರೀಟ್ಮೆಂಟ್, ಲೀಚಸ್ ಏನಕ್ಕೆ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಲಕ್ಷ್ಮಿ ಅವ್ರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ನಮಸ್ತೆ. ನಮಸ್ತೆ. ಓಕೆ, ಈ ಲೀಚಸ್ ಟ್ರೀಟ್ಮೆಂಟ್ ಯಾವ ತರ? ಯೂಶುವಲಿ ಈ ಲೀಚಸ್ ಅಂತ ಹೇಳೋದು ನಮ್ದು ತಕ್ಷಣ ಆಯುರ್ವೇದದಲ್ಲಿ ಒಂದು ಪ್ರೀಮಿಯರ್ ಟ್ರೀಟ್ಮೆಂಟ್ ಅಂತ ಹೇಳ್ಬಹುದು. ಈ ಲೀಚಸ್ ಅಂತ ಹೇಳುವುದು ನಾವು ಯೂಶುವಲಿ ಮಂಗಳೂರು ಕಡೆ, ಕೇರಳ ಕಡೆಯಿಂದ ತರಿಸ್ತೀವಿ. ಇಟ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಓನ್ಲಿ ಮೆಡಿಕಲ್ ಪರ್ಪಸಸ್. ಸೊ ಈ ಲೀಚ್ ನ ನಾವು ವೆರಿಕೋಸ್ ವೇನ್ಸ್ ಟ್ರೀಟ್ಮೆಂಟ್ ಗೆ ಯೂಸ್ ಮಾಡಬಹುದು, ಪಿಗ್ಮೆಂಟೇಷನ್ ಗೆ ಯೂಸ್ ಮಾಡಬಹುದು, ಆಕ್ನೆಗೆ ಯೂಸ್ ಮಾಡಬಹುದು, ಸೋರಿಯಾಸಿಸ್ ಕಂಡೀಷನ್ ಗೆ ಯೂಸ್ ಮಾಡಬಹುದು, ತುಂಬಾ ಹಲವಾರು ಕಾಯಿಲೆಗೆ ಇದನ್ನ ಯೂಸ್ ಮಾಡಬಹುದು. ಇದು ಜಸ್ಟ್ ಅಫೆಕ್ಟೆಡ್ ಏರಿಯಾದಲ್ಲಿ ಒಂದು ಪ್ರಿಕ್ ಮಾಡಿಬಿಟ್ಟು ಈ ಲೀಚ್ ನ ಬಿಡ್ತೇವೆ. ಸೊ ಮೇನ್ ಆಗಿ ಈ ಲೀಚ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಅಲ್ಲಿ ಬ್ಲಡ್, ಬ್ಯಾಡ್ ಬ್ಲಡ್ ಏನ್ ಕಲೆಕ್ಟ್ ಆಗಿದ್ದು ಅದು ಇಡೀ ಬ್ಯಾಡ್ ಬ್ಲಡ್ ಅನ್ನು ಮಾತ್ರ ಸೆಲೆಕ್ಟ್ ಮಾಡುತ್ತೆ. ಸೊ ಅದೊಂದು ಏಂಜಿಲ್ ಅಲ್ಲಿ ಹಿರುಡಿನಿನ್ ಅಂತ ಒಂದು ಸಬ್ಸ್ಟೆನ್ಸ್ ಇರುತ್ತೆ. ಅದು ಹೋಗಿ ನಮ್ದು ಬ್ಲಡ್ ಸ್ಟ್ರೀಮ್ ಅಲ್ಲಿ ಮಿಕ್ಸ್ ಮಾಡುವಾಗ ಅದು ಬ್ಲಡ್ ಬ್ಲಡ್ ಮಾತ್ರ ತೆಗೆದ್ಬಿಟ್ಟು ಆಂಟಿ ಕೊಯಾಗ್ಯುಲೆಂಟ್ ಆಗಿ ವರ್ಕ್ ಆಗುತ್ತೆ. ಪೇನ್ ಆಗಲ್ಲ, ಅದು ಎತ್ತುವಾಗ ನಮ್ಗೆ ಪೇನ್ ಆಗಲ್ಲ, ಒಂದ್ ಚೂರ್ ಅಂತ ಪೇನ್ ಆಗುತ್ತೆ. ತೆಗೆದ್ಬಿಟ್ಟು ಒನ್ಸ್ ಅದು ಹೊಟ್ಟೆ ತುಂಬಾದ್ಮೇಲೆ ಅದು ಅದಾದಾಗಿನೇ ಬಿದ್ಬಿಡುತ್ತೆ. ಆಮೇಲೆ ಆ ಜಾಗನ ಚೆನ್ನಾಗಿ ಹರಿದ್ರದಿಂದ ಕ್ಲೀನ್ ಮಾಡಿ ಮತ್ತೆ ಪ್ಯಾಕ್ ಮಾಡಿ ಕಳಿಸ್ತೇವೆ ಪೇಷಂಟ್ ನ. ಸೊ ಈ ಲೀಚಸ್ ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಬ್ಲಡ್ ತೆಗೆದಾದ್ಮೇಲೆ ಅದು ಬಾಯಲ್ಲಿ ಹರಿದ್ರ ಹಾಕಿ ವಾಟ್ ಎವರ್ ಬ್ಲಡ್ ಇಟ್ ಹಸ್ ಅದೆಲ್ಲ ಆಚೆ ಕಡೆ ಇಟ್ ವಿಲ್ ಸ್ಪಿಟ್ ಇಟ್ ಔಟ್. ಆಮೇಲೆ ಅದನ್ನ ಕ್ಲೀನ್ ಮಾಡಿ ಈ ತರ ಯೂಸ್ಡ್ ಲೀಚಸ್ ಆಗಿ ಸೆಪರೇಟ್ ಆಗಿ ಇಡ್ತೇವೆ. ಈಗ ಒಂದು ಪೇಷಂಟ್ ಬರ್ತಾರೆ ಅಂತ ಹೇಳಿದ್ರೆ ಅವರದ್ದು ಹೆಸರಲ್ಲಿ ಹಾಕಿ ಸೆಪರೇಟ್ ಆಗಿ ಇಟ್ಬಿಡ್ತೀವಿ. ಸೊ ನೆಕ್ಸ್ಟ್ ಪೇಷಂಟ್ ಅವ್ರು ಬರುವಾಗ ಆ ಲೀಚಸ್ ನೇ ಯೂಸ್ ಮಾಡ್ತೀವಿ. ಸೊ ಒಂದೊಂದು ಟೈಮ್ ಹೊಸ ಪೇಷಂಟ್ ಬರುವಾಗ ವಿಲ್ ಬಿ ಯೂಸಿಂಗ್ ದ ಅನ್ಯೂಸ್ಡ್ ಲೀಚಸ್, ನ್ಯೂ ಲೀಚಸ್. ಓಕೆ, ಇನ್ನೊಂದೇನು ಅಂತಂದ್ರೆ ಈ ಲೀಚಸ್ ಅಂತಾನೆ ಭಯ ಪಡ್ತಾರೆ ಕೆಲವೊಂದಿಷ್ಟು ಜನ. ಸೊ ಅವ್ರಿಗೆಲ್ಲ ಹೇಗಿದು? ಇಲ್ಲ, ಆ ತರ ಏನಿಲ್ಲ. ಫಸ್ಟ್ ಒಂಚೂರು ಅದು ಪ್ರಿಕ್ ಮಾಡುವಾಗ ಸ್ವಲ್ಪ ಭಯ ಇರುತ್ತೆ. ಒಬ್ರೊಬ್ರಿಗೆ ಏನಿರುತ್ತೆ ಅಂತ ಒಳಗಡೆ ಬ್ಲಡ್ ಒಳಗಡೆ ಹೋಗ್ಬಿಡುತ್ತೋ ಅಂತ ಇರುತ್ತೆ. ಬಟ್ ಆ ತರ ಏನು ಇಲ್ಲ. ಜಸ್ಟ್ ಅದು ಚುಚ್ಚುವಾಗ ನೋವಿರುತ್ತೆ, ಅದು ಸಕ್ ಮಾಡುವಾಗ ನೋವಿರುತ್ತೆ. ಮತ್ತೆ ಅದು ಕೆಲಸ ಮುಗಿಸ್ಬಿಟ್ರೆ ಅದಾಗಿನೇ ಬಿತ್ತು. ಓಕೆ, ಇವಾಗ ಯಾವ್ದೋ ಒಂದು ಟ್ರೀಟ್ಮೆಂಟ್ ಅಂತಂದ್ರೆ ಈ ಲೀಚಸ್ ಬಗ್ಗೆ ಹೇಳೋದಾದ್ರೆ ಎಷ್ಟು ಟೈಮ್ ಬರ್ಬೇಕು? ಈಗ ಬೇಸ್ಡ್ ಅಪಾನ್ ದ ಕ್ರಾನಿಸಿಟಿ ಆಫ್ ಡಿಸೀಸಸ್ ಆಗುತ್ತೆ. ಅಟ್ಲೀಸ್ಟ್ ವೆರಿಕೋಸ್ ವೇನ್ಸ್ ಎಲ್ಲ ತುಂಬಾ ಕ್ರಾನಿಕ್ ಆಗಿ ಬರ್ತಾರೆ ಅಂತ ಹೇಳಿದ್ರೆ ಒಂದು 6 to 7 ಸಿಟ್ಟಿಂಗ್ಸ್ ಆದ್ರೂ ಬೇಕಾಗುತ್ತೆ. ನಿಧಾನಕ್ಕೆ ಆ ವೇನ್ಸ್ ಎಲ್ಲ ಸ್ವೆಲ್ ಆಗಿರೋದು ಕಡಿಮೆ ಆಗುತ್ತೆ. ಅಲ್ಲಿ ಕಟ್ಕೊಂಡಿರುವ ಬ್ಯಾಡ್ ಬ್ಲಡ್ ಎಲ್ಲ ಆರಾಮಾಗಿ ತೆಗೆದು ಅದನ್ನ ಸರಿ ಮಾಡಬಹುದು. ರಿಸಲ್ಟ್ಸ್ ಚೆನ್ನಾಗಿ ಕೊಡಬಹುದು ಲೀಚ್ ಥೆರಪಿಯಿಂದ. ಓಕೆ, ಇದು ಲೀಚ್ ಥೆರಪಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ತಕ್ಷಣ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಮೇಲ್ಗಡೆನೆ ಅಂದ್ರೆ ಆ ಒಂದು ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಎಲ್ಲಾ ಔಷಧಿಗಳನ್ನ ತಯಾರಿ ಮಾಡಲಾಗುತ್ತೆ. ಹಾಗೆ ಆಯುರ್ವೇದದಿಂದ ಯಾವೆಲ್ಲ ಮದ್ದಾಗುತ್ತೆ. ಇನ್ನೊಂದು ವಿಚಾರ ಏನಂತಂದ್ರೆ ಈಗೆಲ್ಲರೂ ಇಂಗ್ಲಿಷ್ ಮೆಡಿಸಿನ್ ಅಂತ ಹೋಗ್ತಾ ಇರ್ಬೇಕಾದ್ರೆ ಆಯುರ್ವೇದ ಯಾವ ಕಾಯಿಲೆಗೆ ಮದ್ದಾಗುತ್ತೆ, ಈ ಒಂದು ಆಸ್ಪತ್ರೆಯಲ್ಲಿ ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ಕೊಡ್ತಾರೆ, ಈ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯ ಫೌಂಡರ್ ಆಗಿರುವಂತಹ ಆಶಾ ಕಿರಣ್ ಅವ್ರು ನಮ್ ಜೊತೆಗೆ ಇದ್ದಾರೆ. ಸೊ ಅವ್ರ ಹತ್ರ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಓಕೆ ಸರ್, ಈಗ ಹೇಳಿ,
ಎಲ್ಲಿಂದ, ನಾನ್ ಮೊದ್ಲು ಹೇಳ್ತಾ ಇದ್ದೆ ವೀಕ್ಷಕರೇ, ಎಲ್ಲಿಂದ ಇವರು ಆಯುರ್ವೇದಿಕ್ ಔಷಧಿಗಳನ್ನ ತರ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಇವಾಗ ಹೇಳ್ತಾ ಇದ್ದೀನಿ ಮೇಲ್ಗಡೆನೆ ಇದೆ ಅಂತ. ಸೊ ಇದೇನು ಸರ್ ಗುಟ್ಟು? ಅಂದ್ರೆ ಆಯುರ್ವೇದದಲ್ಲಿ ತಕ್ಷಣ ಆಯುರ್ವೇದ ಔಷಧಿಗಳನ್ನು ತಯಾರು ಮಾಡ್ತೀವಿ. ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗಿರುವಂತ ಪ್ರದೇಶಗಳಲ್ಲಿ ಹಲವಾರು ಮದ್ದಿನ ಮೂಲಿಕೆಗಳು ಆಯಾ ಪ್ರದೇಶಗಳಲ್ಲಿ ಇರುತ್ತವೆ. ಅಲ್ಲಿಂದ ನಾವು ಕಲೆಕ್ಟ್ ಮಾಡಿ ತರ್ತೀವಿ, ತಂದ್ಬಿಟ್ಟು ನಮ್ಮಲ್ಲಿ ಅದನ್ನು ಸ್ಟಾಕ್ ಮಾಡ್ತೀವಿ. ಮಾಡ್ಬಿಟ್ಟು ಬೇರೆ ಬೇರೆ ಕಾಯಿಲೆಗಳಿಗೆ ನಮ್ಮಲ್ಲಿ ಬರುವಂತ ರೋಗಿಗಳಿಗೆ ಯಾವುದೆಲ್ಲ ಔಷಧಿಗಳು ಬೇಕಂತ ನೋಡ್ಬಿಟ್ಟು ಅದು ಇಲ್ಲೇ ನಾವು ತಯಾರಿಸ್ತೀವಿ. ಸೊ ಒಂದು ತರ ಹೇಳಿದ್ರೆ ಕಸ್ಟಮೈಸ್ಡ್ ಮೆಡಿಸಿನ್ಸ್ ಅಂತ ಹೇಳ್ಬಹುದು. ಈಗ ವಾತ, ಪಿತ್ತ, ಕಫ ಅಂತ 3 ತರ ಪ್ರಕೃತಿ ಇದೆ ನಮ್ಮ ಶರೀರಗಳಿಗೆ, ರೋಗಿಗಳಿಗೆ. ಅದರಲ್ಲಿ ಯಾವುದೇ ಒಂದು ದೋಷ ಜಾಸ್ತಿ ಆದ್ರೂ ಕೂಡ ಅದು ಹಲವಾರು ರೋಗಗಳು ಬರುತ್ತೆ. ಒಬಿಸಿಟಿ ಆಗಿರ್ಬಹುದು, ಸಕ್ಕರೆ ಕಾಯಿಲೆ ಇರಬಹುದು, ಇಲ್ಲ ಥೈರಾಯ್ಡ್ ಸಮಸ್ಯೆಗಳು ಇರಬಹುದು, ಖಿನ್ನತೆ ಇರಬಹುದು, ಈ ತರ ಮಂಡಿ ನೋವು ಇರಬಹುದು ಸಮಸ್ಯೆಗಳು. ಅದಕ್ಕೆ ಈ ಹರ್ಬ್ಸ್ ಅಲ್ಲಿ ಏನು ಅಂದ್ರೆ, ಈಗ ನೀವು ಇದೊಂದು ಹರ್ಬ್ ನೋಡ್ಬೋದು, ಈ ತರ ಒಂದಿದೆ. ಇದರಲ್ಲಿ ಮದ್ದಿನ ಗುಣ ಇಂಟ್ಯಾಕ್ಟ್ ಆಗಿ ಇರ್ತದೆ. ನಾವು ಯಾವಾಗ ಇದರನ್ನು ಪುಡಿ ಮಾಡ್ತೀವಿ, ಇದರನ್ನು ಮತ್ತೆ ಮತ್ತೆ ಪ್ರೊಸೆಸ್ ಮಾಡ್ತೀವಿ, ಮದ್ದಿನ ಗುಣಗಳು ಕಡಿಮೆ ಆಗ್ತಾ ಹೋಗುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ನಮ್ಮ ರೋಗಿಗಳಿಗೆ ಯಾವಾಗ ಬೇಕು ನೋಡಿ ಆವಾಗ ನಾವು ಅದನ್ನು ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್, ಇದು ಅರ್ಜುನ ಅಂತ ಹೇಳುವಂತ ಒಂದು ಚೆಕ್ಕೆ. ಇದು ಹೃದ್ರೋಗಿಗಳಿಗೆ, ಹಾರ್ಟ್ ಸಮಸ್ಯೆ ಇರುವವರಿಗೆ, BP ಇರುವವರಿಗೆಲ್ಲ ತುಂಬಾ ಉತ್ತಮವಾದಂತಹದ್ದು. ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ರೋಗಕ್ಕೂ ಕೂಡ ಚಿಕಿತ್ಸೆ ಇದೆ ಆಯುರ್ವೇದ. ಹೌದು, ಎಲ್ಲಾ ಲೈಫ್ ಸ್ಟೈಲ್ ಸಮಸ್ಯೆಗಳಿಗೂ ಅಂತ ನಾವು ಹೇಳಬಹುದು. ಈಗ ಲೈಫ್ ಸ್ಟೈಲ್ ಸಮಸ್ಯೆಗಳು ಅಂದ್ರೆ ನಾವು ಆಹಾರ ವಿಹಾರ ಇದು ಎರಡು ಸರಿ ಇಲ್ಲದೆ ಒಂದು 5-10 ವರ್ಷ ನಾವು ಏನೋ ಒಂದು, ಈಗ ಕೆಲಸಕ್ಕೋಸ್ಕರ ಇರ್ತೀವಿ, ಪ್ರೊಫೆಷನಲ್ ಬರ್ಡನ್ಸ್ ಇರುತ್ತದೆ, ಇಲ್ಲ ಮಕ್ಕಳಿಗಾದ್ರೆ ಎಜುಕೇಶನ್ ಬರ್ಡನ್ಸ್ ಇರುತ್ತೆ, ಫ್ಯಾಮಿಲಿ ಬರ್ಡನ್ ಇರುತ್ತೆ. ಅದಾಗ ನಾವೇನ್ ಮಾಡ್ತೀವಿ, ನಾವು ಬ್ರೇಕ್ಫಾಸ್ಟ್ ಟೈಮಿಗೆ ತಗೊಳ್ಳಲ್ಲ, ಲಂಚ್ ಟೈಮಿಗೆ ತಗೊಳ್ಳಲ್ಲ, ಸರಿಯಾಗಿ ಎಕ್ಸರ್ಸೈಸ್ ಮಾಡಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ. ಈ ತರ ಆದಾಗ ಅದರದ್ದಾದಂತ ಏನೆಲ್ಲ ಕಾಯಿಲೆಗಳು ಬರುತ್ತೆ, ಆ ಕಾಯಿಲೆಗಳಿಗೆ ನಾವು ಲೈಫ್ ಸ್ಟೈಲ್ ಡಿಸೀಸಸ್ ಅಂತ ಕರಿತೀವಿ. ಪ್ರಾಯಣ 90% ಆಫ್ ಸಮಸ್ಯೆಗಳು ಈ ತರ ಬರುತ್ತೆ. ಅದೇ ತರ ಇಮ್ಯುನಿಟಿ ಕಡಿಮೆ ಆಗ್ಬಿಟ್ರೆ ಎಲ್ಲಾ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಇದರನ್ನೆಲ್ಲ ನಾವು ಗುಣಪಡಿಸುವಂತ ಟ್ರೀಟ್ಮೆಂಟ್ಗಳು, ಮೆಡಿಸಿನ್ಸ್ ನಮ್ಮಲ್ಲಿ ಇದೆ. ಈಗ ಆಯುರ್ವೇದದ ಬಗ್ಗೆ ಮಾತನಾಡೋದಾದ್ರೆ ತುಂಬಾನೇ ಇದೆ. ಈಗ ಈ ಒಂದು ಮೇಲ್ಗಡೆ ಏನ್ ಔಷಧಿ ಏನ್ ತಯಾರು ಮಾಡ್ತಿರಲ್ಲ, ಈ ರಾ ಏನ್ ಐಟಮ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಒಂದಿಷ್ಟು ಜನಕ್ಕೆ ಆಯುರ್ವೇದ ಏನು ಇದೆ ಅಲ್ವಾ, ಅದ್ರ ಬಗ್ಗೆ ಗೊತ್ತಿರಲ್ಲ ಹೆಚ್ಚು ಜನಕ್ಕೆ. ಓಕೆನಾ, ಒಂದಿಷ್ಟು ಅನ್ಕೊಂಡಿರ್ತಾರೆ. ಸೊ ನೀವ್ ಹೇಳಿ. ಅಂದ್ರೆ ಈಗ ನಾವು ನೋಡಿದ್ರೆ ಮಂಡಿ ನೋವು, ಮೈಕೈ ನೋವು, ಸೊಂಟ ನೋವು, ಈ ತರ ಜಾಯಿಂಟ್ ಪೇನ್ಸ್ ಅದು ಬಂದಾಗ ಅದು ನಾವು ರುಮೆಟಾಯ್ಡ್ ಆರ್ಥರೈಟಿಸ್ ಅಂತ ಕರಿತೀವಿ. RA ಅಂತ ಪಾಸಿಟಿವ್ ಬಂದಾಗ ಅದರ ಕಡಿಮೆ ಮಾಡುವಂತ ಔಷಧಿಗಳು ನಮ್ಮಲ್ಲಿ ಇದೆ. ಮತ್ತೆ ಚರ್ಮ ವ್ಯಾಧಿಗಳು, ಸೋರಿಯಾಸಿಸ್ ಅಂತ ಬಂದಾಗ ಅದು ಒಂಥರ ಅದು ಬಿಟ್ಟು ಹೋಗಲ್ಲ, ಅಷ್ಟು ಕಷ್ಟ ಇರುವಂತ ಸಮಸ್ಯೆ. ಅದಕ್ಕೆ ನಾವು ಇಲ್ಲಿ ಎಷ್ಟೋ ಜನರಿಗೆ ನಾವು ಸೋರಿಯಾಸಿಸ್ ಗುಣ ಮಾಡಿದೀವಿ. ಅದೇ ನಮ್ಮ ಡಾಕ್ಟರ್ಸ್ ಏನ್ ಮಾಡ್ತಾರೆ, ನಾಡಿ ಪರೀಕ್ಷೆ ಮಾಡಿ ಅವ್ರ ಹಿಸ್ಟ್ರಿ ತೆಗಿತಾರೆ. ಏನಾದ್ರು ರಿಪೋರ್ಟ್ಸ್ ಇದ್ರೆ ಆ ರಿಪೋರ್ಟ್ಸ್ ಅನ್ನು ನಾವು ನೋಡ್ತೀವಿ. ಅದ್ರ ನೋಡ್ಬಿಟ್ಟು ನಮ್ಮಲ್ಲೇ ಕೆಲವು, ಈಗ ಸೋರಿಯಾಸಿಸ್ಗೆ ಅಂದ್ರೆ ಸ್ತ್ರೀ ಕುಟಜ ತೈಲ ಅಂತ ಒಂದು ತೈಲ ಇದೆ. ನಮ್ಮ ಕರ್ನಾಟಕದಲ್ಲೇ ಬೆಳೆಯುವಂತ ಕೆಲವು ಮದ್ದಿನ ಗಿಡಗಳನ್ನು, ಎಲೆಗಳನ್ನು ತಂದು ಪ್ರೋಸೆಸ್ ಮಾಡಿ ಇಲ್ಲಿ ನಾವು ಅದಕ್ಕೆ ಇರುವಂತ ಔಷಧಿ ತಯಾರು ಮಾಡ್ತೀವಿ. ಅದರಿಂದ ಸೋರಿಯಾಸಿಸ್ ಕಡಿಮೆ ಆಗುತ್ತೆ. ಅದೇ ತರ ಮತ್ತೆ ಡಯಟ್ ಕೂಡ ನಾವಿಲ್ಲಿ ಕೊಡ್ತೀವಿ. ಒಂದು 15 ದಿವಸ, 1 ವರ್ಷ, 1 ತಿಂಗಳಿಗೆ ಇರುವಂತ ಡಯಟ್. ಈಗ ಪಥ್ಯಾಹಾರ ಅಂತ ಆಯುರ್ವೇದದಲ್ಲಿ ಅದಕ್ಕೆ ಕರೆಯೋದು. ಆ ಪಥ್ಯಾಹಾರವನ್ನು ಕೊಟ್ಟಾಗ ಆಹಾರ ಮತ್ತು ಔಷಧ ಇದು ಎರಡು ಸೇರಿದಾಗ 100% ಸಕ್ಸಸ್ ಬರುತ್ತೆ ಟ್ರೀಟ್ಮೆಂಟ್ಗೆ. ಅದೇ ತರ ಅಲರ್ಜಿಕ್ ರಾಷಸ್, ಆರ್ಟಿಕೇರಿಯಾ, ಮೆಮರಿ ಲಾಸು, ಮತ್ತೆ ಈಗ ಪಾರ್ಕಿನ್ಸನ್ಸ್, ಏಜ್ ಆಗಿರುವವರಲ್ಲಿ ಪಾರ್ಕಿನ್ಸನ್ಸ್ ಅಂತ ಒಂದು ಸಮಸ್ಯೆ ಇದೆ, ಅಲ್ಝೈಮರ್ಸ್ ಅಂತ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗಳಿಗೆಲ್ಲ ಕೂಡ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇಲ್ಲಿ ಒಂದಿಷ್ಟು ಪೇಷಂಟ್ ಗಳು ಕೂಡ ಇದ್ದಾರೆ. ಸೊ ಅವರು ಕೂಡ ಉಳ್ಕೊಂಡಿದ್ದಾರೆ. ಸೊ ಡಯಾಬಿಟಿಸ್ ಪೇಷಂಟ್ ಅಂತ ಅನ್ಸುತ್ತೆ. ಸೊ ಅವರಿಗೆ ಯಾವ ತರ ಚಿಕಿತ್ಸೆ? ಡಯಾಬಿಟಿಕ್ ಫುಟ್ ಅಲ್ಸರ್ ಒಂದ್ಸಲ ಬಂದಾಗ ಅವ್ರಿಗೆ ಡಿಜನರೇಷನ್ ಬೇಗ ಆಗುತ್ತೆ. ಅದು ವೂಂಡ್ ಹೀಲಿಂಗ್ ಆಗಲ್ಲ. ಅಂದ್ರೆ ಅದು ನಮಗೆಲ್ಲ ಒಂದು ಕಟ್ ಆದ್ರೆ ಆ ಕಟ್ ಬೇಗ ಹೀಲ್ ಆಗುತ್ತೆ. ಬಟ್ ಡಯಾಬಿಟಿಸ್ ಇರುವವರಿಗೆ ಅದ್ರ ಆಗಲ್ಲ. ಸೊ ಅದಕ್ಕೆ ಹೀಲಿಂಗ್ ಜಾಸ್ತಿ ಆಗುವಂತ ಹರ್ಬ್ಸ್ ಇಂದ ಮಾಡಿದಂತ ಔಷಧಿಗಳು ಕೊಡ್ತೀವಿ. ದಿನನಿತ್ಯ ಅವರ ವೂಂಡ್ ಅನ್ನು ಕ್ಲೀನ್ ಮಾಡ್ತೀವಿ. ಮತ್ತೆ ಡೆಬ್ರಿಡಿಮೆಂಟ್ ಅಂತ ಹೇಳುವಂತ ವೂಂಡ್ ಅನ್ನೆಲ್ಲ ಅದರಲ್ಲಿ ಬರುವಂತ ಡ್ಯಾಮೇಜ್ ಆದಂತ ಟಿಶ್ಯೂ ರಿಮೂವ್ ಮಾಡೋದು, ಈ ತರ ಮಾಡಿ ಅವರ ಸಕ್ಕರೆ ಕಾಯಿಲೆಯನ್ನು ಕಡಿಮೆ ಮಾಡ್ತಾ ಆ ಟಿಶ್ಯೂ ಅನ್ನು ರಿಜುನೇಟ್ ಮಾಡಿ ಆ ವೂಂಡ್ ಅನ್ನು ಹೀಲ್ ಮಾಡಿ. ಈ ಸಾಮಾನ್ಯವಾಗಿ ಏನಾಗುತ್ತೆ, ಡಯಾಬಿಟಿಸ್ ಫುಟ್ ಅಲ್ಸರ್ ಜಾಸ್ತಿ ಆದಾಗ ಕಾಲು
ಆಂಪ್ಯೂಟ್ ಮಾಡಬೇಕಾಗುತ್ತೆ. ಹೌದು. ಇಲ್ಲಿ ನಾವು ಅದರ ಅವಾಯ್ಡ್ ಮಾಡುವಷ್ಟು ನಾವು ಆದಷ್ಟು ಟ್ರೈ ಮಾಡ್ತೀವಿ. ತುಂಬಾ ಜನರಿಗೆ ನಾವು ಅದು ಅವಾಯ್ಡ್ ಕೂಡ ಮಾಡಿದೀವಿ, ಆಂಪ್ಯೂಟೇಷನ್ ಅವಾಯ್ಡ್ ಮಾಡಿದೀವಿ. ಓಕೆ, ಒಂದಿಷ್ಟು ಗಿಡಮೂಲಿಕೆ ಬಗ್ಗೆ ಮಾತನಾಡೋದಾದ್ರೆ ಯಾವೆಲ್ಲ ಗಿಡಮೂಲಿಕೆ ಇದೆ? ಇಲ್ಲಿ ಒಂದು 300ಕ್ಕಿಂತ ಹೆಚ್ಚಿಗೆ ಗಿಡಮೂಲಿಕೆಗಳಿದೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನೀವು ನೋಡಬಹುದು, ಇದು ವೀಟ್ ಗ್ರಾಸ್ ಅಂತ ನಾವು ಇದಕ್ಕೆ ಕರೆಯೋದು. ಇದು ವೀಟ್ ಗ್ರಾಸ್ ಇದು. ಸೊ ಇದು ನಾವು ಇಲ್ಲೇ ಗೋಧಿಯನ್ನು ಇಟ್ಬಿಟ್ಟು ಅದನ್ನು ಮೊಳಕೆ ತರಿಸಿ, ಇದು ಬ್ಲಡ್ ಹಿಮೋಗ್ಲೋಬಿನ್ ಕಂಟೆಂಟ್ ಯಾರಿಗೆ ಕಡಿಮೆ ಇದೆ, ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಅವರಿಗೆಲ್ಲ ಅತ್ಯುತ್ತಮವಾದಂತ ಒಂದು ಔಷಧಿ. ಇದು ವೀಟ್ ಗ್ರಾಸ್. ಇದರಿಂದ ವೀಟ್ ಗ್ರಾಸ್ ಜ್ಯೂಸ್ ತಯಾರು ಮಾಡ್ತೀವಿ. ಸೊ ಇಲ್ಲಿ ಏನಂದ್ರೆ ನಾವು ಯಾವುದು ಸ್ಟೋರ್ ಮಾಡಿ ಇಡುವ ಅವಶ್ಯಕತೆ ಇಲ್ಲ. ಸೊ ಪ್ರಿಸರ್ವೇಟಿವ್ಸ್ ಹಾಕ್ಬೇಕಾದ ಅವಶ್ಯಕತೆ ನಮ್ಮಲ್ಲಿ ಬರುವುದಿಲ್ಲ. ಅದು ಒಂದು ಅಡ್ವಾಂಟೇಜ್. ಇನ್ನೊಂದು ಇದು ನೋಡಿದ್ರೆ ಇದು ಹಲವಾರು ಔಷಧಿಗಳಿಗೆ ಹಾಕುವಂತಹದ್ದು ಮುಸ್ತಾ ಅಂತ ಹೇಳುವಂತ ಒಂದು ಚೂರ್ಣ. ಮತ್ತೆ ಇದು ನೀವು ನೋಡಿರ್ಬೋದು, ಇದು ಚಕ್ಕೆ, ನಾರ್ಮಲ್ ಆದಂತ ಚಕ್ಕೆ. ಇದು ಚವನಪ್ರಾಶ ಮುಂತಾದ ತಾಲಿಸ ಪತ್ರ ಚೂರ್ಣ, ಸಿತೋಫಲಾದಿ ಚೂರ್ಣ ಮುಂತಾದ ಹಲವಾರು ಚೂರ್ಣಗಳಿಗೆ ಯೂಸ್ ಮಾಡ್ತೀವಿ. ಮತ್ತೆ ಶತಾವರಿ ಅಂತ ಕೇಳಿರ್ಬಹುದು, ಲೇಡೀಸ್ಗೆ ತುಂಬಾ ಮುಖ್ಯವಾದಂತ ಗೈನಕಾಲಜಿಕಲ್ ಇಶ್ಯೂಸ್ಗೆ, ಮತ್ತೆ ಇದು ಫೀಡಿಂಗ್ ಮಾಮ್ಸ್ ಅಂತ ಇದಾರಲ್ಲ ಅವರಿಗೆಲ್ಲ ಉತ್ತಮವಾದಂತ ಒಂದು ಹರ್ಬ್ ಇದು ಶತಾವರಿ ಅಂತ. ಮತ್ತೆ ರೆಸ್ಪಿರೇಟರಿ ಸಮಸ್ಯೆಗಳು ಬಂದಾಗ ಅವರಿಗೆ ಕೊಡುವಂತ ವಾಸ ಅಂತ ಹೇಳುವಂತ ಒಂದು ಗಿಡ ಇದು. ಮತ್ತೆ ಇದು ನೋಡಿದ್ರೆ ನಿಮ್ಗೆ ಯೂರಿನರಿ ಪ್ರಾಬ್ಲಮ್ಸ್ ಇರುವವರಿಗೆ, ಕಿಡ್ನಿ ಪ್ರಾಬ್ಲಮ್ಸ್ ಇರುವವರಿಗೆ, ಅವರಿಗೆಲ್ಲ ಕೊಡುವಂತ ಗೋಕ್ಷೂರ ಅಂತ ಹೇಳುವಂತ ಒಂದು ಹರ್ಬ್ ಇದು. ದಶಮೂಲಗಳಲ್ಲಿ ಬರುತ್ತೆ ಇದೆಲ್ಲ. ಮತ್ತೆ ಇದು ಇಲ್ಲಿ ನಮ್ಗೆ ಕಾಳುಮೆಣಸು ನೋಡಬಹುದು ನೀವು. ಕಾಳುಮೆಣಸೆಲ್ಲ ಆಯುರ್ವೇದದಲ್ಲಿ ತುಂಬಾ ಬರುತ್ತೆ. ಇದು ವೆಯ್ಟ್ ಲಾಸಿಗೆ ಬೇಕಾಗಿ, ಒಬಿಸಿಟಿ ಜಾಸ್ತಿ ಆದಾಗ ಇರುವಾಗ ಅವರಿಗೆ ಕೊಡುವಂತ ಗಾರ್ಸಿನಿಯಾ ಅಂತ ಹೇಳುವಂತ ಹರ್ಬ್ ಇದು. ಮತ್ತೆ ಇದು ಜ್ವರ, ಶೀತ ಮುಂತಾದ ಬಂದಾಗ ಅದಕ್ಕೆ ಕೊಡುವಂತ ಪರ್ಪಟಕ ಅಂತ ಹೇಳುವಂತ ಒಂದು ಗಿಡ. ಈ ತರ ನೋಡಿದ್ರೆ ಒಂದು ಆಲ್ಮೋಸ್ಟ್ ಒಂದು 100 ಇಂದ 300 ಹರ್ಬ್ಸ್ ಇದೆ. ಡಯಾಬಿಟಿಸ್ ಗೆ, ಥೈರಾಯ್ಡ್ ಗೆ, ಇದಕ್ಕೆಲ್ಲ ನಾವಿಲ್ಲಿ ಟ್ರೀಟ್ಮೆಂಟ್. ಹೌದು, ತುಂಬಾ ಜನ ಏನಂತಂದ್ರೆ ಇಂಗ್ಲಿಷ್ ಮೆಡಿಸಿನ್ ಮಾಡ್ಬೇಕು ಬೇಡವೋ ಅಂತ ಗೊಂದಲದಲ್ಲಿ ಇರ್ತಾರೆ, ಮತ್ತೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಇರುತ್ತೆ. ಇವತ್ತು ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ತಕ್ಷಣನೇ ಪರಿಹಾರ ಸಿಗುತ್ತೆ ಅಲ್ವಾ ಸರ್? ಸಮಸ್ಯೆ ಬಂದಾಗ ನೀವು ಡಿಲೇ ಮಾಡಬಾರ್ದು, ತಕ್ಷಣ ಬರಬೇಕು. ಅವಾಗ ನಾವು ತಕ್ಷಣ ಮಾಡಿದ ಔಷಧಿ ಕೊಡ್ತೀವಿ, ನಿಮ್ಗೆ ಸಮಸ್ಯೆ ತಕ್ಷಣ ಗುಣ, ಈ ತರ ಒಂದು ತಕ್ಷಣನೇ ಮಾಡ್ಬೇಕು ಎಲ್ಲ. ಅಂದ್ರೆ ಡಿಲೇ ಮಾಡಬಾರ್ದು. ಹೆಲ್ತ್ ಒಂದ್ಸಲ ನಮ್ಗೆ ಡ್ಯಾಮೇಜ್ ಆಗ್ಬಿಟ್ರೆ ನಾವು ಅದ್ ಬೇಗ ಗುಣ ಮಾಡ್ಬೇಕು. ಅವಾಗ ಯಾಕೆಂದ್ರೆ ಈ ನಾವು ಕ್ಯಾನ್ಸರಿಗೆ ಎಲ್ಲ ಸ್ಟೇಜಸ್ ಅಂತ ಹೇಳ್ತೀವಿ ಅಲ್ವಾ, ನಾವು ಸಾಮಾನ್ಯವಾಗಿ ಎಲ್ಲರದೇ 4th ಸ್ಟೇಜ್ಗೆ ಬಂದಾಗಲೇ ಗೊತ್ತಾಗೋದು. ಫಸ್ಟ್ ಸ್ಟೇಜ್ ಇದೆ, ಸೆಕೆಂಡ್ ಸ್ಟೇಜ್ ಇದೆ ಅಂತೆಲ್ಲ ಗೊತ್ತೇ ಆಗಲ್ಲ. ಯಾಕೆಂದ್ರೆ ಎಲ್ಲಾ ರೋಗಗಳಿಗೂ 5 ಸ್ಟೇಜ್ಗಳಿದೆ, ಕ್ಯಾನ್ಸರ್ಗೆ ಅಷ್ಟೇ ಅಲ್ಲ. ಜ್ವರಕ್ಕೆ ಕೂಡ 5 ಸ್ಟೇಜ್ ಇದೆ. ಮೈಕೈ ನೋವು ಬರುತ್ತೆ, ಅದು ಫಸ್ಟ್ ಸ್ಟೇಜ್. ಮತ್ತೆ ಕೋಲ್ಡ್ ಅಂಡ್ ಕಫ್ ಬರುತ್ತೆ, ಅದು ಸೆಕೆಂಡ್ ಸ್ಟೇಜ್. ಟೆಂಪರೇಚರ್ ಜಾಸ್ತಿ ಆಗುತ್ತೆ, 3rd ಸ್ಟೇಜ್. ನಮ್ಗೆ 3rd ಸ್ಟೇಜ್ ವರೆಗೂ ನಾವ್ ಏನ್ ಮಾಡಲ್ಲ. ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಒಂದ್ ಸ್ವಲ್ಪ ನಾವು ನಮ್ಮನ್ನು ಒಬ್ಸರ್ವ್ ಮಾಡ್ಬೇಕು. ಈಗ ನಿಧಾನ ಪರಿವರ್ಜನ ಅಂತ ಒಂದು ರೂಲ್ ಇದೆ ಆಯುರ್ವೇದದಲ್ಲಿ. ನಿಧಾನ ಅಂದ್ರೆ ನಮ್ಗೆ ಒಂದು ರೋಗಕ್ಕೊಂದು ಕಾರಣ ಇರುತ್ತೆ. ಆ ಕಾರಣವನ್ನು ನಾವು ಪದೇ ಪದೇ ಮಾಡ್ತಾ ಹೋದಾಗ ಅದು ರೋಗವಾಗಿ ಪರಿಣಾಮ ಆಗುತ್ತೆ. ಅದನ್ನು ಮಾಡಬಾರ್ದು. ಉದಾಹರಣೆಗೆ ನಿದ್ದೆ ಬಂದಾಗ ನಿದ್ದೆ ಮಾಡ್ಬೇಕು. ನಾವು ಏನ್ ಮಾಡ್ತೀವಿ, ಒಂದು ಕಪ್ ಕಾಫಿ ಕುಡ್ತೀವಿ. ಕಾಫಿ ಕುಡಿದಾಗ ಒಂದು 2 ಅವರ್ಸ್ಗೆ ಅಲರ್ಟ್ ಇರ್ತೀವಿ. ಇದು ಒಂದು ದಿವಸ ಮಾಡಿದ್ರೆ ಪರವಾಗಿಲ್ಲ. ನೀವು ಥ್ರೂಔಟ್ ದ ಲೈಫ್ ಮಾಡ್ತಾ ಹೋದಾಗ ನಿಮ್ಗೆ ಸಾಕಷ್ಟು ರೆಸ್ಟ್ ಸಿಗುದಿಲ್ಲ. ಸೊ ಇದು ಒಂದು ನಿಧಾನ. ಸೊ ಆ ರೆಸ್ಟ್ ಇಲ್ಲದಾಗಿರೋದ್ರಿಂದ ಆಮೇಲೆ ಡಿಪ್ರೆಷನ್ ಆಗೋದು, ಹಾರ್ಮೋನಲ್ ಬ್ರೈನ್ ಅಲ್ಲಿ ಇರುವಂತ ಹಾರ್ಮೋನಲ್ ವೇರಿಯೇಷನ್ಸ್ ಆಗೋದು. ಅದರಿಂದ ಲೇಡೀಸಿಗೆ ಆಗ್ಬಿಟ್ರೆ ಗೈನಕಾಲಜಿಕಲ್ ಸಮಸ್ಯೆ ಕೂಡ ಇದರಿಂದ ಬರುತ್ತೆ. ಮಕ್ಕಳಿಗಾದ್ರೆ ಡಿಪ್ರೆಷನ್ ಬರುತ್ತೆ. ಈ ತರ ಎಲ್ಲ ಸಮಸ್ಯೆಗಳು ಬರುತ್ತೆ. ಸ್ಲೀಪ್ಲೆಸ್ನೆಸ್ ಬರುತ್ತೆ ಆಮೇಲೆ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ ನಿಧಾನ ಪರಿವರ್ಜನ ಅಂತ. ಮತ್ತೆ ಇನ್ನೊಂದು ರೂಲ್ ಏನಿದೆ ಅಂದ್ರೆ ರೋಗ ಸರ್ವೇಪಿ ಜಾಯಂತೆ ವೇಗೋದೀರಣ ಧಾರಣೈಹಿ ಅಂತ ಇನ್ನೊಂದು ಮುಖ್ಯವಾದಂತ ಒಂದು ಅಡ್ವೈಸ್ ಕೊಡ್ತಾರೆ ಇದರಲ್ಲಿ. ನಾವು ನ್ಯಾಚುರಲ್ ಅರ್ಜಸ್ ಅನ್ನು ನಾವು ನಿಲ್ಲಿಸಬಾರ್ದು. ಈಗ ನಮ್ಗೆ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತೆ, ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅವಾಗ ನಾವು ಅದನ್ನು 2 ಅವರ್ಸ್ 3 ಅವರ್ಸ್ ಪೋಸ್ಟ್ಪೋನ್ ಮಾಡ್ತೀವಿ. ಇಲ್ಲ ನಮ್ಗೆ ಹಸುವು ಆಗುತ್ತೆ, ತಿಂಡಿ ತಿನ್ಬೇಕು ಅಂತ ಅನ್ಸುತ್ತೆ, ಇಲ್ಲ ಆಸರ ಆಗುತ್ತೆ, ನೀರು ಕುಡಿಬೇಕು ಅಂತ ಅನ್ಸುತ್ತೆ. ಇದನ್ನೆಲ್ಲ ನಾವು ಅನ್ಕಾನ್ಶಿಯಸ್ ಆಗಿ ನಾವು ಇದನ್ನೆಲ್ಲ ಬಿಟ್ಬಿಡ್ತೀವಿ, ಮಾಡಲ್ಲ. ಸೊ ಅವಾಗ ಬಾಡಿ ಅಂತ ಒಂದಿದೆ, ಇದೊಂಥರ ಫ್ಯಾಕ್ಟ್ರಿ ತರ. ಅದಕ್ಕೆ ಅವಾಗ ನಾವು ರಾ ಮೆಟೀರಿಯಲ್ಸ್ ಕೊಡ್ಬೇಕು, ಗಾಡಿ ತರ ಸರ್ವಿಸ್ ಮಾಡ್ಬೇಕು. ಅದೆಲ್ಲ ಮಾಡದೇ ಇದ್ದಾಗ ಇದು ತುಂಬಾ ವೀಕ್ ಆಗ್ಬಿಡುತ್ತದೆ ಬಾಡಿ. ಸೊ ಆ ವೀಕ್ ಆಗ್ಬಿಟ್ಟಾಗ ಅದು ನಮ್ಗೆ ಗೊತ್ತಾಗೋದು ಒಂದು 5 ವರ್ಷ 10 ವರ್ಷ ಆಗುವಾಗ, ಅವಾಗ ಅದು ಹೆಲ್ತ್ ಸಮಸ್ಯೆ ಅಂತ ಬರುತ್ತೆ. ಸೊ ಒಂದು ಹೆಲ್ತ್ ಸಮಸ್ಯೆ ಅಂತ ಬಂದ ತಕ್ಷಣ ನಾವು
ಈಗ ಮಾಡರ್ನ್ ಮೆಡಿಸಿನ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಹೆಲ್ತ್ ಸಮಸ್ಯೆ ಕಾರಣ ಹುಡುಕುದಿಲ್ಲ ಜಾಸ್ತಿ. ಹೆಲ್ತ್ ಸಮಸ್ಯೆಗೆ ಏನ್ ಮಾಡ್ಬೇಕು ಅದನ್ನು ಮಾಡೋದು. ಈಗ ಬ್ಲಡ್ ಶುಗರ್ ಜಾಸ್ತಿ ಆಗಿದೆ, ಅದ್ರದ್ದು ಹೇಗೆ ಕಡಿಮೆ ಮಾಡೋದು, ಒಂದು ಮೆಡಿಸಿನ್ ಕೊಡ್ತಾರೆ. ಅದು ತಪ್ಪು ಅಂತ ಹೇಳಲ್ಲ, ಆದ್ರೆ ಅದು ಲಾಂಗ್ ಟರ್ಮ್ ನಮಗೆ ರಿಸಲ್ಟ್ ಸಿಗಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಬಿಪಿಗೆ ಒಂದು ಮದ್ದು, ಶುಗರಿಗೆ ಒಂದು ಮದ್ದು, ಥೈರಾಯ್ಡ್ಗೆ ಒಂದು ಮದ್ದು, ಕೊಲೆಸ್ಟ್ರಾಲಿಗೆ ಒಂದು ಮದ್ದು, ಈ ತರ ನಿಮ್ಗೊಂದು 6-7 ಟ್ಯಾಬ್ಲೆಟ್ಸ್ ನುಂಗು ಹಾಗಾಗುತ್ತೆ. ಅದು ಲೈಫ್ ಟೈಮ್ ನುಂಗು ಹಾಗಾಗುತ್ತೆ. ಆಯುರ್ವೇದದಲ್ಲಿ ಆಹಾರ ಮತ್ತು ಮೆಡಿಸಿನ್ಸ್ ಇದರ ಎರಡನ್ನು ಕರೆಕ್ಟ್ ಆಗಿ ಮಾಡಿ ನೀವು ಒಂದು 2-3 ಮಂತ್ಸ್ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ನಿಮ್ಗೆ 90% ಬಂದ ಕಾಯಿಲೆ ಗುಣ ಆಗುತ್ತೆ. ನೀವು ನಾರ್ಮಲ್ ಆಗಿ ಬಿಡ್ತೀರಾ. ಈಗ ನನ್ನ ಪ್ರಶ್ನೆ ಹಾಗೆ ವೀಕ್ಷಕರ ಪ್ರಶ್ನೆ ಇಷ್ಟೇ, ಈಗ ಕ್ಯಾನ್ಸರ್ ಬಂದಾಗ ಅದನ್ನ ಗುಣ ಮಾಡೋಕ್ ಆಗಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಆಯುರ್ವೇದದಲ್ಲಿ ಆ ಒಂದು ಕ್ಯಾನ್ಸರ್ ಬಂದಿರುವಂತಹ ವ್ಯಕ್ತಿಗೆ ಅಥವಾ ರೋಗಿಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತೀರಾ? ಈ ಕ್ಯಾನ್ಸರ್ ಹಲವಾರು ವಿಧಗಳಿದೆ. ಸೊ ಆ ಹಲವಾರು ವಿಧಗಳಿರುವ ಕ್ಯಾನ್ಸರ್ ಅಲ್ಲಿ ಯಾವ ಕಾರಣದಿಂದ ಬಂದಿದೆ? ಕೆಲವು ಕಾರಣಗಳು ಸಿಂಪಲ್ ಆಗಿರಬಹುದು. ಒಂದು ಮೋಷನ್ ಕರೆಕ್ಟ್ ಆಗಿ ಆಗದೆ ಅವರು ಅದನ್ನು ಕರೆಕ್ಟ್ ಟ್ರೀಟ್ಮೆಂಟ್ ಮಾಡದೆ ಹೋದಾಗ ರೆಕ್ಟಲ್ ಕ್ಯಾನ್ಸರ್ ಆಗಿ ಪರಿಣಮಿಸುತ್ತೆ. ಇಲ್ಲ ಆಸಿಡಿಟಿ ಬಂದು ಆಸಿಡಿಟಿಯನ್ನು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡದೇ ಇದ್ದಾಗ ಅದು ಡೈಜೆಸ್ಟಿವ್ ಟ್ರ್ಯಾಕ್ ಅಲ್ಲಿ ಇರುವಂತ ಅಲ್ಸರ್ ಆಗ್ಬಿಟ್ಟು ಅದು ಆಗಿಬಿಡುತ್ತೆ. ಈ ತರ ಒಂದೊಂದು ಸಮಸ್ಯೆಗಳಿದೆ. ಸೊ ಯಾವುದೇ ಅದಕ್ಕೆ ನಾವು CA ಅಂತಾನೆ ಕರಿಬೇಕು. ಆ CA ಒಂದು ಸಮಸ್ಯೆ ಬಂದಾಗ ಯಾವುದೆಲ್ಲ ಕೀಮೋಥೆರಪಿ ಇದೆ ಆ ತರದ್ದೆಲ್ಲ ಟೆಸ್ಟ್ಗಳು ಕರೆಕ್ಟ್ ಆಗಿ ಮಾಡಲೇಬೇಕು, ಮಾಡಿ ಐಡೆಂಟಿಫಿಕೇಶನ್ ಮಾಡಬೇಕು. ಅದರ ಜೊತೆಗೆ ಆಯುರ್ವೇದದಲ್ಲಿ ಡಿಟಾಕ್ಸಿಫಿಕೇಶನ್, ರಿಜುವನೇಷನ್ ಇದರನ್ನೆಲ್ಲ ಮಾಡಿದಾಗ ಅವರಿಗೆ ಇದರಿಂದ ಹೊರಗಡೆ ಬರುವ ಚಾನ್ಸಸ್ ಜಾಸ್ತಿ ಆಗುತ್ತೆ. ಯಾವುದೇ ಆಪ್ಷನ್ ಬಿಡಬಾರದು ಅನ್ನೋದು ನಮ್ಮ ಒಂದು ಒಪಿನಿಯನ್. ಓಕೆ, ಸೊ ಇನ್ನೂ ಜಾಸ್ತಿ ವಿಚಾರಗಳನ್ನ ಮಾತಾಡೋಣ. ಸೊ ಇವಾಗ ಗಿಡಮೂಲಿಕೆ ಬಗ್ಗೆ ಮಾತಾಡ್ವಿ. ಅವರು ಈಗ ಆಲ್ರೆಡಿ ತಯಾರು ಮಾಡ್ತಾ ಇದ್ದಾರೆ. ಸೊ ಅದ್ ಏನ್ ಸರ್ ಅದು? ಆಯುರ್ವೇದ ಅಂತ ಬಂದಾಗ ಪಂಚಕರ್ಮ ಅಂತ ಬರುತ್ತೆ. ಸೊ ಪಂಚಕರ್ಮಕ್ಕೆ ಹಲವಾರು ವಿಧವಾದ ಮಸಾಜಸ್ ಮಾಡಬೇಕಾಗುತ್ತೆ. ಆ ಮಸಾಜಿಗೆ ಇರುವಂತ ತೈಲವನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇದು ನಮ್ಮ ಡಾಕ್ಟರ್ಸ್ ಅವರ ಸೂಪರ್ವಿಷನ್ ಅಲ್ಲೇ ನಾವಿಲ್ಲಿ ತಯಾರು ಮಾಡುವಂತದ್ದು. ಇದು ಹಲವಾರು ಇದೆ. ಇದು ಮುರಿವೆಣ್ಣ ಅಂತ ಹೇಳುವಂತ ಒಂದು ಔಷಧ. ಇದು ಜಾಯಿಂಟ್ ಪೈನು ಇತ್ಯಾದಿ ಹಲವಾರು ಸಮಸ್ಯೆಗೆ ಬಂದಾಗ ಅದಕ್ಕೆ ಪಂಚಕರ್ಮ ಮಾಡಬೇಕಾದಂತ ಒಂದು ಔಷಧ ಇದೀಗ ತಯಾರಾಗುತ್ತೆ. ಓಕೆ, ನಿಮ್ಮ ಆಸ್ಪತ್ರೆಯಲ್ಲಿ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ ಅನ್ನ ನಾವು ಪಡ್ಕೋಬಹುದು? ಈಗ ಫೇಸ್ ಬಗ್ಗೆ ಆಗಿರಬಹುದು ಅಥವಾ ಮಸಾಜಸ್ ಬಗ್ಗೆ ಆಗಿರಬಹುದು, ಇವೆಲ್ಲ ಇದೆಯಾ? ಹೌದೌದು. ಪಂಚಕರ್ಮ ಅಂದ್ರೆ ಈಗ ನಸ್ಯ, ಕವಳ, ಧೂಮ, ಅಭ್ಯಂಗ, ವಸ್ತಿ, ಧಾರ, ಶಿರೋಧಾರ ಮುಂತಾದ ಎಲ್ಲಾ ಟ್ರೀಟ್ಮೆಂಟ್ಗಳು ನಾವಿಲ್ಲಿ ಕೊಡ್ತೀವಿ. ಅದ್ರ ಜೊತೆಗೆ ಡಿಟಾಕ್ಸಿಫಿಕೇಶನ್ ಅಂತ ಇಲ್ಲಿ ಬಂದು ಪಂಚಕರ್ಮ ಯಾರಿಗೆ ಮಾಡ್ಲಿಕ್ಕೆ ಆಗಲ್ವೋ ಅವರಿಗೆ ನಾವು ಇಲ್ಲಿ ಒಂದ್ಸಲ ಬಂದು ನಮ್ಮ ಡಾಕ್ಟರ್ಸ್ ಕನ್ಸಲ್ಟ್ ಮಾಡಿದ್ರೆ ಆಮೇಲೆ ನಾವು ಮನೆಗೆ ಕೊಡುವಂತ ಕಿಟ್ ಕೂಡ ನಾವು ಡೆವಲಪ್ ಮಾಡಿದೀವಿ. ಅದು ನಿಮ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಸೊ ಅದು ವೀಕ್ಷಕರೇ ಎಷ್ಟಾಗುತ್ತೆ ಅಥವಾ ಯಾವ ಒಂದು ಟ್ರೀಟ್ಮೆಂಟ್ ಗೆ ಎಷ್ಟು ಅಮೌಂಟ್ ಆಗುತ್ತೆ? ಇನ್ನೊಂದು ಏನು ಅಂತಂದ್ರೆ ನನ್ಗೆ ಬೇರೆ ಏನ್ ಬೇಡ, ಮುಖದ ಮೇಲೆ ತುಂಬಾ ಮೊಡವೆಗಳಿದೆ, ಅದ್ರ ಬಗ್ಗೆ ಒಂದಿಷ್ಟು ಕೇಳ್ಕೊಬೇಕು ಅನ್ನೋದಾದ್ರೆ ಬನ್ನಿ ಒಂದ್ಸಲ ಬಂದು ಭೇಟಿ ಕೊಡಿ. ಸೊ ಡಾಕ್ಟರ್ಸ್ ಇರ್ತಾರೆ, ಅವರು ನಿಮ್ಗೆ ಹೇಳ್ತಾರೆ ಯಾವ ತರ ಟ್ರೀಟ್ಮೆಂಟ್ ನಿಮ್ಗೆ ಮಾಡಿದ್ರೆ ಒಳ್ಳೇದು ಅಂತ. ಇನ್ನೊಂದು ವಿಚಾರ ಏನು ಅಂತಂದ್ರೆ ಆಯುರ್ವೇದ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ, ಅದು ಎಲ್ಲರಿಗೂ ಗೊತ್ತಿದೆ. ಸೊ ಒಂದಿಷ್ಟು ಮಾತಾಡ್ಕೊಂಡು ಹೋಗೋಣ. ಇನ್ನೊಂದೇನು ಅಂತಂದ್ರೆ ಈ ಒಂದು ಆಸ್ಪತ್ರೆಯಲ್ಲಿ ಇನ್ನು ಯಾವ ರೀತಿಯ ಟ್ರೀಟ್ಮೆಂಟ್ ಗಳು ನಡೆಯುತ್ತೆ, ಎಷ್ಟು ಜನ ಪೇಷಂಟ್ಸ್ ಇದ್ದಾರೆ, ಅವ್ರ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಹೋಗೋಣ. ದಕ್ಷಿಣ ಆಯುರ್ವೇದಿಕ್ ಆಸ್ಪತ್ರೆಯ ಮೇಲ್ಗಡೆ ಗಿಡಮೂಲಿಕೆಗಳ ಒಂದು ಗಾರ್ಡನ್ ಅಂತಾನೆ ಹೇಳ್ಬೋದು. ಆ ಒಂದು ಗಾರ್ಡನ್ ಕೂಡ ನೋಡ್ಬೋದು ನೀವು. ಹಾಗೆ ಯಾವೆಲ್ಲ ಗಿಡಮೂಲಿಕೆಗಳನ್ನ ಇಲ್ಲೇ ಬೆಳೀತಾ ಇದ್ದಾರೆ ಅಥವಾ ಯಾವೆಲ್ಲ ಔಷಧಿ ತತ್ವ ಇರುವಂತಹ ಸಸ್ಯಗಳನ್ನ ಇಲ್ಲಿ ಬೆಳೆಸ್ತಾ ಇದ್ದಾರೆ ಅಂತ ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ಳೋಣ. ಅಂಡ್ ಇನ್ನೊಂದೇನು ಅಂತಂದ್ರೆ ಇಲ್ಲೇ ಬೆಳೆಯೋದ್ರಿಂದ ತುಂಬಾ ಉಪಯೋಗ ಆಗುತ್ತೆ. ಎಲ್ಲಿಂದನೋ ತರಿಸ್ತಾರೆ, ಅದು ಕೂಡ ಹೌದು. ಆದ್ರೆ ಇಲ್ಲೇ ಬೆಳೆಯೋದ್ರಿಂದ ಆ ಒಂದು ರೋಗಿಗಳಿಗೆ ಒಂದು ಒಳ್ಳೆ ಫೀಲ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಯಾವೆಲ್ಲ ಗಿಡ ಇದೆ, ಇದರಿಂದ ಏನ್ ಯೂಸ್ ಆಗುತ್ತೆ ಅಂತ ಕೇಳಿ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್, ಯಾವೆಲ್ಲ ಗಿಡ ಇದೆ ಸರ್ ಇಲ್ಲಿ? ನಮಗೆ ಮದ್ದಿನ ಗಿಡಗಳನ್ನು ಬೆಳೆಸೋದು ಅಂದ್ರೆ ಒಂದು ವಿಷಯ. ಖುಷಿ. ನಿಮ್ಗೆ ಹೇರ್ ಆಯಿಲ್ ಗೆ ಬೆಳೆಸುವಂತ ಭೃಂಗರಾಜ ಅಂತ ಕೇಳಿರ್ಬೋದು. ಹೌದು, ಭೃಂಗರಾಜ ಹೇರ್ ಆಯಿಲ್ ಅಂತ ಕೇಳಿರ್ಬೋದು.
ಅದು ಆ ಗಿಡ ಇದೆ ಇರೋದು. ಓಕೆ. ಅದೇ ತರ ಹೇರ್ ಆಯಿಲ್ ಗೆ ಯೂಸ್ ಮಾಡುವಂತ ಬ್ರಾಹ್ಮಿ ಅಂತ ಗಿಡ ನೀವು ಕೇಳಿರ್ಬೋದು. ಹೌದು ಹೌದು. ಆ ಬ್ರಾಹ್ಮಿಯಲ್ಲಿ 2 ವೆರೈಟಿ ಇದೆ. ಇದು ಮಂಡೂಕಪರ್ಣಿ ಅಂತ ಹೇಳುವಂತ ಬ್ರಾಹ್ಮಿ, ಇದು ಜಲಬ್ರಾಹ್ಮಿ ಅಂತ ಹೇಳುವಂತ ಬ್ರಾಹ್ಮಿ. ಓಕೆ. ಮತ್ತೆ ಈ ನೋವುಗಳಿಗೆ ಎಲ್ಲ ಅತಿಯಾಗಿ ಪಂಚಕರ್ಮಕ್ಕೆ ಉಪಯೋಗಿಸುವಂತ ನಿರ್ಗುಂಡಿ ಅಥವಾ ಲಕ್ಕೆ ಗಿಡ ಅಂತ ಹೇಳ್ತೀವಿ, ಅದು ಇದು 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 ಬರುತ್ತೆ. ಮತ್ತೆ ಥೈರಾಯ್ಡ್ ಇರುವಂತ ಕಾಂಚನಾರ ಅಂತ ಹೇಳುವ ಒಂದು ಗಿಡ ಇದು ಆತರ ಒಂದು ಗಿಡ. ಮತ್ತೆ ನಿಮ್ಗೆ ಅಮೃತ ಬಳ್ಳಿ ಎಲ್ಲರಿಗೂ ಗೊತ್ತಿರಬಹುದು, ತುಂಬಾ ಅಮೃತ ಬಳ್ಳಿ ನಮ್ಗೆ ಉಪಯೋಗ ಆಗುತ್ತೆ. ಇನ್ನೊಂದು ನಾನು ತುಂಬಾ ಕಾಲ ಸಂಶೋಧನೆ ಮಾಡಿರುವಂತ ಒಂದು ಗಿಡ ಅಂದ್ರೆ ಏಕನಾಯಕ ಅನ್ನುವರು. ಇದು ಸಕ್ಕರೆ ಕಾಯಿಲೆ ಇರುವವರಿಗೆ ಇದರದ್ದು ಸಮೂಲ ಕಷಾಯ ಮಾಡಿ ಕುಡಿಯುವುದರಿಂದ. ಸೊ ಒಂದಿಷ್ಟು ಗಿಡಗಳು ಸರ್ ಮನೇಲಿ ಇರ್ತವೆ, ಅದಕ್ಕೆ ಔಷಧಿ ಗುಣ ಇದೆ ಅಂತಾನೆ ತಿಳ್ಕೊಳಲ್ಲ ಅಲ್ವಾ. ಸೊ ಅಮೃತ ಬಳ್ಳಿ ಎಲ್ಲಾ ಕಡೆಗೂ ಸಿಗುತ್ತೆ, ಅದ್ರ ಕಷಾಯ ಕೂಡ ಒಂದಿಷ್ಟು ಜನ ಯೂಸ್ ಮಾಡ್ಕೊಂತಾರೆ. ಬಟ್ ಆ ಗಿಡ ಹೇಗಿರುತ್ತೆ ಅಥವಾ ಅದು ಏನ್ ಯೂಸ್ ಆಗುತ್ತೆ ಅನ್ನುವಂಥದ್ದನ್ನ ಅವ್ರು ತಿಳ್ಕೊಂಡಿರಲ್ಲ. ಸೊ ಅಮೃತ ಬಳ್ಳಿ ಎಲೆ ತುಂಬಾ ಜನ ಅದರದ್ದು ಜ್ಯೂಸ್ ಮಾಡಿ ಕುಡಿತಾರೆ. ಎಲೆಗಿಂತ ಹೆಚ್ಚಿಗೆ ಅದರ ಸ್ಟೆಮ್ ಅಲ್ಲಿ ಅದರದ್ದು ಇದು ಪೌಷ್ಟಿಕಾಂಶ, ಅದರ ಮದ್ದಿನಾಂಶ ಜಾಸ್ತಿ ಇರುತ್ತೆ. ಅದರದ್ದು ಕೂಡ ನಾವು ಉಪಯೋಗಿಸ್ತೀವಿ. ಓಕೆ. ಸೊ ಇಲ್ಲೇ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲೇ ಅಂದ್ರೆ ಈ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯ ಮೇಲ್ಭಾಗದಲ್ಲೇ ಒಂದಿಷ್ಟು ಗಿಡಮೂಲಿಕೆಗಳು ಕೂಡ ನಿಮ್ಗೆ ಸಿಗುತ್ತೆ. ನಿಮ್ಗೆ ಯಾವುದೋ ಒಂದು ಗಿಡದ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ ಕೂಡ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಯಾವ ಗಿಡ ಏನೆಲ್ಲ ಉಪಯೋಗವನ್ನ ಕೊಡುತ್ತೆ, ಹಾಗೆ ಇದು ಯಾವ ರೋಗಕ್ಕೆ ಒಳ್ಳೇದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೋಡ್ತಾ ಹೋದ್ವಿ. ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ರೋಗಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ, ಹೌದು. ಆದ್ರೆ ಸ್ಕಿನ್ ಬಗ್ಗೆ ಆಗಿರಬಹುದು, ಅಥವಾ ಈಗ ಸರ್ ಹೇಳ್ದಾಗೆ ತಲೆಯಲ್ಲಿ ಕೂದಲು ಉದುರ್ತಾ ಇರುತ್ತೆ, ಅದಕ್ಕೇನಾದ್ರೂ ವಿಶೇಷವಾಗಿ ಔಷಧ ಇದೆಯಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಹೋಗಿ. ಒಂದಿಷ್ಟು ಔಷಧಗಳಿದೆ ಇಲ್ಲಿ. ಯಾವೆಲ್ಲ ಔಷಧ ಇದೆ, ಹಾಗೆ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದು ಗೀ ಅನ್ಸುತ್ತೆ ಸರ್ ಅಲ್ವಾ? ಇದು ಯಾವ ತರ ಗೀ ಸರ್? ನಾರ್ಮಲ್ ಇದು ಈಗ ಫಾರ್ ಎಕ್ಸಾಂಪಲ್ ಇದು ಇಲ್ಲೇ ತಯಾರಿಸಿದಂತ ಮಹಾಪೈಶಾಚಿಕ ಘೃತಂ ಅಂತ ಹೇಳುವಂಥದ್ದು ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಅಥವಾ ಬ್ರೈನ್ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಇರುವಂತಹದ್ದು, ಹಾರ್ಮೋನಲ್ ಸಮಸ್ಯೆಗಳಿಗೆ, ಇದಕ್ಕೆಲ್ಲ ಯೂಸ್ ಮಾಡುವಂತಹ ಒಂದು ಘೃತ. ಹೌದು, ಬ್ರಾಹ್ಮಿ ಮತ್ತು ಮಹಾಪೈಶಾಚಿಕ ಘೃತ ಅಂತ ಹೇಳುವಂತಹದ್ದು. ಸೊ ಇದು ಸರ್, ಇದು ನಮ್ಮಲ್ಲೇ ತಯಾರಿಸಿದಂತ ಚವನಪ್ರಾಶ. ಈ ಫ್ರೆಶ್ ಆಗಿ ನೆಲ್ಲಿಕಾಯಿ ತಂದುಬಿಟ್ಟು 40ಕ್ಕಿಂತ ಹೆಚ್ಚು ಹರ್ಬ್ಸ್ ಅನ್ನು ಹಾಕಿಬಿಟ್ಟು ನಾವು ಇಲ್ಲೇ ನಮ್ಮ ಡಾಕ್ಟರ್ಸ್ ನ ಸೂಪರ್ವಿಷನ್ ಅಲ್ಲಿ ನಾವು ಇಲ್ಲಿ ತಯಾರು ಮಾಡುವುದು. ಇದು ಏನಕ್ಕೆ ಯೂಸ್ ಆಗುತ್ತೆ? ಚವನಪ್ರಾಶ ಫಾರ್ ಎಕ್ಸಾಂಪಲ್ ಇಮ್ಯುನಿಟಿ ಬೂಸ್ಟಿಂಗ್, ಮಕ್ಕಳಿಗೆ ಆರೋಗ್ಯ, ಓವರ್ ಆಲ್ ಫ್ಯಾಮಿಲಿ ಆರೋಗ್ಯಕ್ಕೆ, ಹೇರ್ ಫಾಲ್ ತಡೆಗಟ್ಟಲಿಕ್ಕೆ, ಡೈಜೆಷನ್ ಇಂಪ್ರೂವ್ ಮಾಡಲಿಕ್ಕೆ, ಇದಕ್ಕೆಲ್ಲ ಅದು ಉಪಯೋಗ ಆಗುತ್ತೆ. ಓಕೆ ಸರ್. ಇದು ಮತ್ತೆ ನೀವು ನೋಡಿದ್ರೆ ಇಲ್ಲಿ ನಮ್ಮಲ್ಲಿ ಈಗ ಇದು ನೋಡಿದ್ರೆ ಸ್ವರಸ ಅಂತ ಹೇಳ್ತೀವಿ. ಸ್ವರಸಗಳು ಈಗ ಆಮಲಕ್ಕಿ ಸ್ವರಸ, ನೆಲ್ಲಿಕಾಯಿಯ ಬೆಟರ್ ನೆಲ್ಲಿಕಾಯಿ ಜ್ಯೂಸು, ಮತ್ತೆ ಇದು ನೀವು ನೋಡಿದ್ರೆ ಬ್ರಾಹ್ಮಿ ಸ್ವರಸ ಅಂತ, ಇದು ಬ್ರಾಹ್ಮಿದು ಜ್ಯೂಸ್ ಬರುತ್ತೆ. ಮತ್ತೆ ಇದು ಎಲ್ಲ ಕಷಾಯಗಳು, ಇದೊಂದು 10-15 ವೆರೈಟಿ ಕಷಾಯಗಳಿದೆ. ಇದು ವರ್ಣಾದಿ ಕಷಾಯ ಅಂತ, ಇದು ಕಾಲು ಊತ ಬರುವುದಕ್ಕೆ, ಕಿಡ್ನಿ ಸಮಸ್ಯೆಗಳಿಗೆ, ಆತರ ಹಲವಾರು ಇದಕ್ಕೆ ಈ ವರ್ಣಾದಿ ಕಷಾಯ ಉಪಯೋಗಿಸ್ತೀವಿ. ಮತ್ತೆ ನೀವು ಚೂರ್ಣಗಳನ್ನು ನೋಡಬಹುದು. ಇದು ಅವಿಪತ್ತಿಕರ ಚೂರ್ಣ ಅಂತ ತಯಾರು ಮಾಡುವಂಥದ್ದು. ಇದು ಅಸಿಡಿಟಿ, ಗ್ಯಾಸ್ಟ್ರೈಟಿಸು, ಮೋಷನ್ ಆಗದೇ ಇರೋದು, ಇದಕ್ಕೆಲ್ಲ ಉಪಯೋಗಿಸ್ತೀವಿ. ಮತ್ತೆ ಇದು ಇಮ್ಯೂನ್ ಅಪ್ ಅಂತ ಹೇಳಿ ಇಮ್ಯೂನ್ ಬೂಸ್ಟಿಂಗ್ ಮಾಡ್ಲಿಕ್ಕಿರುವಂತ ಇನ್ಸ್ಟೆಂಟ್ ಡ್ರಿಂಕ್ ಮಿಕ್ಸ್ ಅನ್ನು ನಾವು ಇಲ್ಲಿ ತಯಾರು ಮಾಡಿದೀವಿ. ಈ ತರ ನಿಮ್ಗೆ ಇಲ್ಲಿ ಎಲ್ಲ ತಯಾರು. ಮತ್ತೆ ಮುಖ್ಯವಾಗಿ ನೀವು ನೋಡಿದ್ರೆ ಇದು ಕುಂಕುಮಾದಿ ಅಂತ ಕೇಳಿರ್ಬಹುದು ನೀವು, ಕುಂಕುಮಾದಿ ತೈಲ ಅಂತ ಕೇಳಿರ್ಬಹುದು. ಈ ಫೇಸಿಗೆ ಗ್ಲೋ ಆಗ್ಲಿಕ್ಕೆ, ಮತ್ತೆ ಪಿಂಪಲ್ಸ್ ಮುಂತಾದೆಲ್ಲ ಬಾರದೇ ಇರ್ಲಿಕ್ಕೆ ಇರುವಂತದ್ದು. ಅದು ಇದು ನಮ್ಮಲ್ಲಿ ತಯಾರಿಸಿದಂತ ಕುಂಕುಮಾದಿ ತೈಲ. ಓಕೆ. ಸೊ ಒಂದು ವಿಚಾರ ಏನು ಅಂತಂದ್ರೆ, ನಾನು ಒಂದು ವೀಕ್ಷಕಳಾಗಿ ಕೇಳ್ಬೇಕು ಅಂತಂದ್ರೆ, ಒಂದಿಷ್ಟು ಕಹಿ ಇರುತ್ತೆ ಅನ್ನುವಂತ ಮಾತಿದೆ. ಆಯುರ್ವೇದ ಅಂತಂದ್ರೆ ಕಹಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ. ಈಗ ನಾನು ಕೇಳ್ತಾ ಇದ್ದೀನಿ, ಕಹಿ ಇರುತ್ತೆ ಸರ್, ಸಿಹಿ ಇರುತ್ತೆ? ಕೆಲವು ಔಷಧಿಗಳು ತುಂಬಾ ಕಹಿ ಇದ್ದೇ ಇರುತ್ತೆ. ಕೆಲವು ರೋಗಗಳಿಗೆ ಗುಣ ಆಗ್ಬೇಕಂದ್ರೆ ನಾವು ಔಷಧ ಕಹಿ ಇರ್ಬೇಕು. ಈಗ ಆಯುರ್ವೇದದಲ್ಲಿ ದ್ರವ್ಯಗಳನ್ನು ಷಡ್ರಸಗಳು ಅಂತ ಹೇಳ್ತೀವಿ. ಅಂದ್ರೆ ಕಹಿ, ಸಿಹಿ, ಮತ್ತೆ ಚೊಗರು, ಉಪ್ಪು ಇತ್ಯಾದಿ, ಲವಣ ಮುಂತಾದ. ಸೊ ಅದರಲ್ಲಿ ಒಂದೊಂದು ರೋಗಗಳಿಗೆ ಒಂದೊಂದು ತರ ಟೇಸ್ಟ್ ಇರುವಂತ ಔಷಧಗಳನ್ನು ಉಪಯೋಗಿಸ್ಬೇಕು ಅಂತ ಇದೆ. ಸೊ ಕೆಲವು ಚರ್ಮ ರೋಗಗಳು,
ಮುಂತಾದೆಲ್ಲ ಬಂದಾಗ ಅದಕ್ಕೆ ಕಹಿ ಔಷಧಗಳು ಖಂಡಿತವಾಗಿ ಉಪಯೋಗ ಬೇಕಾಗುತ್ತೆ. ಉದಾಹರಣೆಗೆ ಈಗ ಲಿವರ್ ಇಂಪ್ರೂವ್ ಮಾಡುವಂತ ಒಂದು ಔಷಧ ಇದೆ, ತುಂಬಾ ಕಹಿ ಇರುವಂತದ್ದು. ಬಟ್ ಅದು ಎಷ್ಟೇ ಕಹಿ ಇದೆ ಅಷ್ಟು ಅದು ಹೆಲ್ತ್ ಇಂಪ್ರೂವ್ ಆಗುತ್ತೆ. ಆದ್ರೆ ಎಲ್ಲ ಆತರ ಅಲ್ಲ, ಘೃತಗಳೆಲ್ಲ ಚೂರ್ಣಗಳು ಇದೆಲ್ಲ ಕಹಿ ಇರಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹರಿದ್ರಾಖಂಡ, ಆಮಲಕ್ಕಿ ಸೊರಸ ಇದೆಲ್ಲ ಯಾವ್ದು ಕಹಿ ಇರೋದಲ್ಲ. ಇನ್ನೊಂದು ನಮ್ಮಲ್ಲಿ ಸ್ಪೆಷಾಲಿಟಿ ಏನಂದ್ರೆ, ನಾವು ಯಾವುದೇ ಕಾಯಿಲೆ ನೀವು ಬನ್ನಿ, ಅದು ಎಷ್ಟೇ ವರ್ಷದಾಗಿರ್ಲಿ, ನಾವು ಎಷ್ಟು ದೃಢವಾದ ಪ್ರಯತ್ನ ಮಾಡ್ತೀವಿ ಅಂದ್ರೆ ನಿಮ್ಗೆ 15 ದಿವಸದಲ್ಲಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅನ್ನುವ ರೀತಿಯಲ್ಲಿ ನಾವು ಟ್ರೀಟ್ಮೆಂಟ್ ಪ್ರಯತ್ನ ಮಾಡ್ತೀವಿ. ಬರೀ 15 ದಿನದಲ್ಲಿ ಇಂಪ್ರೂವ್ಮೆಂಟ್, ನಮ್ಗೆ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್, ನನಗೆ ಗೊತ್ತಾಗುತ್ತೆ ನನಗೆ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಆ ಒಂದು ಫೀಲಿಂಗ್ ನಿಮ್ಗೆ ಬರಬೇಕು. ಅದಕ್ಕೆ ನಾವು ಒಂದು ಸುಮಾರು ವರ್ಷ R&D ಮಾಡಿ ನಾವು ಕಂಡು ಹಿಡುವಂತ ಒಂದು ಇದೇನಂದ್ರೆ ಡಿಟಾಕ್ಸಿಫಿಕೇಶನ್ ಕಿಟ್ ಅಂತ ಹೇಳಿ. ಸೊ ನಮ್ಮ ಶರೀರದಲ್ಲಿ ಹಲವಾರು ವಿಧವಾದ ಟಾಕ್ಸಿನ್ಸ್ ಶರೀರದಲ್ಲಿ ಬೆಳವಣಿಗೆ ಆಗಿರ್ತದೆ. ಅದು ಮಳೆಯಿಂದ ಆಗಿರ್ಬೋದು, ಗಾಳಿಯಿಂದ ಆಗಿರ್ಬೋದು, ಇಲ್ಲ ಪೊಲ್ಯೂಷನ್ಸ್ ಇಂದ ಆಗಿರ್ಬೋದು, ಇಲ್ಲ ಆಹಾರದಲ್ಲಿ ಇರುವಂತ ಟಾಕ್ಸಿನ್ಸ್ ಇಂದ ಆಗಿರ್ಬೋದು. ಕೆಲವು ಆಹಾರ, ಈಗ ಹಾಲು ಕೂಡ ಸರಿಯಾಗಿ ಜೀರ್ಣ ಆಗಲ್ಲ ಅಂದ್ರೆ ಅದು ಟಾಕ್ಸಿನ್ ಆಗಿ ಬದಲಾವಣೆ ಆಗುತ್ತೆ. ಕ್ರಿಯಾಟಿನಿನ್ ಅಂತ ಕೇಳಿರ್ಬೋದು, ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗಿದೆ ಅಂತ, ಅದು ಕಿಡ್ನಿ ಸಮಸ್ಯೆಗೆ ಪರಿಣಾಮ ಆಗುತ್ತೆ. ಕ್ರಿಯಾಟಿನಿನ್ ಲೆವೆಲ್ ಯಾಕೆ ಜಾಸ್ತಿ ಆಗುತ್ತೆ? ನಾವು ತಿನ್ನುವಂತ ಮಾಂಸ ಅಥವಾ ವೆಜಿಟೇರಿಯನ್ ಆಹಾರಗಳಲ್ಲಿರುವಂತ ಪ್ರೋಟೀನ್ ಕರೆಕ್ಟ್ ಆಗಿ ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಅದು ಕ್ರಿಯಾಟಿನಿನ್ ಆಗಿ, ಯೂರಿಕ್ ಆಸಿಡ್ ಆಗಿ, ಯೂರಿಯಾ ಆಗಿ ಎಲ್ಲ ಪರಿಣಮಿಸಿ ಅದು ಬ್ಲಡ್ ಅಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೆ ಆಯುರ್ವೇದದಲ್ಲಿ ಆಮ ಅಂತ ಕರೀತಾರೆ. ಆ ಆಮವನ್ನು ಗುಣ ಮಾಡಿ ರೋಗ ಇಲ್ಲದೆ ಮಾಡ್ಲಿಕ್ಕೆ ಫಸ್ಟ್ ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಅದಕ್ಕೆ ನಾವು ಮನೆಯಲ್ಲೇ ಮಾಡುವಂತ ಒಂದು ಡಿಟಾಕ್ಸಿಫಿಕೇಶನ್ ಪದ್ಧತಿಯನ್ನು ರೆಡಿ ಮಾಡಿದ್ದೀವಿ. ಅದರಲ್ಲಿ ನಿಮ್ಗೆ ಈ ತರ ಒಂದೊಂದು ದಿನಕ್ಕಿರುವಂತ ಕಿಟ್ಗಳು ಒಂದೊಂದು ಪ್ಯಾಕೆಟ್ ಬರುತ್ತೆ. ಅದರಲ್ಲಿ ಆಹಾರನೂ ಬರುತ್ತೆ, ಔಷಧಿನೂ ಬರುತ್ತೆ. ಎಲ್ಲಾ ರೋಗಗಳಿಗೂ ಕೂಡ ಈ ಒಂದು ಕಿಟ್ ಸಿಗುತ್ತೆ. ಹೌದು, ಒಂದೊಂದು ರೋಗಕ್ಕೆ ಅದರದ್ದಾದಂತ ಕಿಟ್ಗಳು ಬರುತ್ತೆ. 15 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಪ್ಯಾಕೆಟ್ ಮಾಡಿ ಇರಿಸಲಾಗುತ್ತೆ. ಸೊ ಈ ಒಂದು ಕಿಟ್ ನ ನೀವು ಮನೆಗೆ ತಗೊಂಡು ಹೋದ್ರೆ ಕರೆಕ್ಟ್ ಆಗಿ ನಮ್ಗೆ ಯಾವ್ಯಾವ ಔಷಧಿ ಹೇಳಿದಾರೋ ದಿನಕ್ಕೆ ಆ ಔಷಧಿನೇ ತಗೋಬಹುದು. ಓಕೆನಾ? ಸೊ ಇದು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಸೊ ಇನ್ನು ಅದರ ಜೊತೆಗೆ ಡಾಕ್ಟರ್ಸ್ ಕೂಡ, ನಾವು ಒಬ್ರು ಡಾಕ್ಟರ್ ಅನ್ನು ಅಲೌಟ್ ಮಾಡ್ತೀವಿ. ಅವ್ರಿಗೆ 15 ದಿನನೂ ನಿಮ್ ಜೊತೆಗೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಇದು ಹೇಗೆ ಬಳಸುದು ಅಂತ ಹೇಳಿಕೊಡ್ತಾರೆ. ವಾಟ್ಸಪ್ ಮುಖಾಂತರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಕ್ಲಿಯರ್ ಮಾಡ್ತಾರೆ. ನಿಮ್ಮ ವೆಯ್ಟ್ ಹೇಗೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನೋಡ್ತಾರೆ. ಇದರಲ್ಲಿ ವೆಯ್ಟ್ ಲಾಸ್ ಇರುವಂತ ಒಂದು ಕಿಟ್ ಕೂಡ ಡೆವಲಪ್ ಮಾಡಿದ್ದೀವಿ. ಅದರದ್ದು ಸ್ಪೆಷಾಲಿಟಿ ಏನಂದ್ರೆ, ನೀವು 15 ದಿವಸದಲ್ಲಿ ನೀವು 5 kg ನಿಮ್ಮ ಬಾಡಿಯ 10% ವರೆಗೂ ಕಡಿಮೆ ಮಾಡಬಹುದು. ಅಂದ್ರೆ ಈಗ ಒಬ್ಬರಿಗೆ 100 ಕಿಲೋ ಬಾಡಿ ವೇಟ್ ಇದೆ, ಅವರ BMI ಪ್ರಕಾರ ಅವರಿಗೆ 80 kg ಇರಬೇಕು. ಸೊ ಅವರಿಗೆ 20 kg ಜಾಸ್ತಿ ಇದೆ. ಆ 20 kg 10 kg ಅವರು 15 ದಿವಸದಲ್ಲಿ ಕಡಿಮೆ ಮಾಡಬಹುದು. 10%. ಪಥ್ಯ ಕೂಡ ಹಾಗೆ ಮಾಡ್ಬೇಕು ಡೆಫಿನೆಟ್ ಆಗಿ ಮಾಡಿ ಡೆಡಿಕೇಟೆಡ್ ಆಗಿ ಇದ್ರೆ. ಕೆಲವರಿಗೆ ಏನಾಗುತ್ತೆ, ಅವ್ರಿಗೆ ಮಾಡ್ಬೇಕಂತ ಇರ್ತದೆ ಬಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಆತರ ಇರುವವರಿಗೆ ಇದು ತುಂಬಾ ಯೂಸ್ಫುಲ್. ಅವರಿಗೆ ಎಷ್ಟೋ ಜನರಿಗೆ ನಾವೇನ್ ಮಾಡ್ತೀವಿ, ಒಂದು ವೇಯಿಂಗ್ ಬ್ಯಾಲೆನ್ಸ್ ಕೊಡ್ತೀವಿ ಅವರಿಗೆ. ದಿನನಿತ್ಯ ಅವರು ಅದ್ರ ಮೇಲೆ ನಿಂದು ಫೋಟೋ ನಮ್ಗೆ ಕಳಿಸ್ಬೇಕು. ಅವಾಗ ಆ ರಿಡಕ್ಷನ್ ಗೊತ್ತಾಗುತ್ತೆ, ಇವತ್ತು ಎಷ್ಟು ಕೆಜಿ ಎಷ್ಟು ಗ್ರಾಮ್ಸ್ ವೆಯ್ಟ್ ಕಡಿಮೆ ಆಗಿದೆ ಅಂತ. ಓಕೆ, ನಂಗೆ ಇನ್ನೊಂದು ಪ್ರಶ್ನೆ ಇದೆ. ಈಗ ನಾನು ಈ ಒಂದು ಪ್ರಾಡಕ್ಟ್ ಬೇಕು ಅಂತ ತಿಳ್ಕೊಳ್ಳಿ. ಸೊ ಇದು ಎಲ್ಲಾ ವೀಕ್ಷಕರು ಕೇಳ್ತಾರೆ, ಈ ಒಂದು ಚೂರ್ಣ ಆಗಿರ್ಬೋದು ಅಥವಾ ಈ ಒಂದು ಔಷಧಿ ಎಷ್ಟು ಬೆಲೆಗೆ ಸಿಗಬಹುದು ನಮ್ಗೆ? ಇಲ್ಲಿ ನಮ್ಗೆ ಸಾಮಾನ್ಯವಾಗಿ ಒಂದೊಂದು ಪ್ರಾಡಕ್ಟ್ ಗೆ ತುಂಬಾ ನಾರ್ಮಲ್ ಆದಂತ ಬೆಲೆ ನಾವು ಇರೋದು. ಈ ಕಷಾಯಗಳಿಗೆಲ್ಲ 300 ರೂಪಾಯಿ, ಚೂರ್ಣಗಳಿಗೆಲ್ಲ 300, ರೀಸನಬಲ್ ಪ್ರೈಸ್ ಅಲ್ಲಿ ಚವನಪ್ರಾಶ ಇದು ಫ್ರೆಶ್ ಆಗಿ ತಯಾರಿಸಿದ್ದು ಇದು 500 ಗ್ರಾಮಿಗೆ 500 ರೂಪಾಯಿ. ಈ ತರ ಒಂದೊಂದು ಪ್ರಾಡಕ್ಟ್ ಮೇಲೆ ಒಂದೊಂದು ಇದು ಹೋಗುತ್ತೆ. ಓಕೆ, ಈಗ ನನ್ಗೊಂದಿಷ್ಟು ಟ್ರೀಟ್ಮೆಂಟ್ ಗಳ ಬಗ್ಗೆ, ಅದರ ರೇಟಿಂಗ್ ಬಗ್ಗೆ ನಮ್ ವೀಕ್ಷಕರು ಏನಾದ್ರು ಕೇಳಿದ್ರೆ ಇದು ರೇಟ್ ಎಷ್ಟಿರುತ್ತೆ, ನಾವು ಹೋಗ್ಬಹುದಾ ಏನು ಅಂತ ಹೇಳೋಕೆ ಯಾವ ತರ ಇರುತ್ತೆ? ಸಾಮಾನ್ಯವಾಗಿ ಇಲ್ಲಿ ಕನ್ಸಲ್ಟೇಷನ್ ಚಾರ್ಜಸ್ 300, ಮತ್ತೆ ಬಂದು ಬಿಟ್ಟು ಅವ್ರಿಗೆ ಯಾವ ಸಮಸ್ಯೆ ಇದೆ ಅಂತ ಹೇಳಿಬಿಟ್ಟು ಆ ಡಿಸ್ಕಷನ್ ಅಲ್ಲಿ ಅವರಿಗೆ ಕರೆಕ್ಟ್ ಆಗಿ ನಾವು ಅವರಿಗೆ ಟ್ರೀಟ್ಮೆಂಟ್ ಎಷ್ಟು ಚಾರ್ಜಸ್ ಆಗುತ್ತೆ ಅಂತ ಹೇಳ್ತೀವಿ ಕೂತ್ಕೊಂಡು ಮಾತಾಡುವಾಗ. ಯಾಕಂದ್ರೆ ಇಲ್ಲಿ ನಮಗೆ ಮೆಡಿಸಿನ್ಸ್ ಇದೆ, ಇಲ್ಲಿ ಬಂದು ಹೋಗಿ ಪಂಚಕರ್ಮ ಮಾಡಬಹುದು. ಮತ್ತೆ ಇಲ್ಲಿ ಇರುವಂತ ವ್ಯವಸ್ಥೆ ಕೂಡ ಇದೆ. ಇಲ್ಲಿ 15 ದಿವಸ 1 ತಿಂಗಳು ಇದ್ದು ಟ್ರೀಟ್ಮೆಂಟ್ ಮಾಡಬಹುದು. ಆ ಒಂದೊಂದಕ್ಕೂ ಅವರದಾದ ಇದು ಟ್ರೀಟ್ಮೆಂಟ್ ಕಾಸ್ಟ್ ವೇರಿ ಆಗುತ್ತೆ. ಡಾಕ್ಟರ್ಸ್ ಕ್ಲಿಯರ್ ಆಗಿ ಅವರಿಗೆ ಫಸ್ಟ್ ಹೇಳ್ಕೊಡ್ತಾರೆ. ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಯಾರಿಗಿದೆ ಅದರಲ್ಲಿ ಅವರ ಡಿಸೀಸ್ ಏನಾದ್ರು ಕವರ್ ಆಗಿದ್ರೆ
ಅವರ ಹೆಲ್ತ್ ಇನ್ಶೂರೆನ್ಸ್ ಇಂದು ಕಂಡೀಷನ್ಸ್ ಮೇಲೆ ನಾವು ಇಲ್ಲಿ ನಮ್ಮ ಹಾಸ್ಪಿಟಲ್ ಎಲಿಜಿಬಲ್ ಇದೆ. ಇದು ಕರ್ನಾಟಕ ಗವರ್ಮೆಂಟ್ ಸರ್ಟಿಫೈಡ್ ಆಗಿರೋದ್ರಿಂದ ಮತ್ತೆ ಇನ್ಶೂರೆನ್ಸ್ ಗೆ ಎಲಿಜಿಬಿಲಿಟಿ ಇರೋದ್ರಿಂದ ಹೆಲ್ತ್ ಇನ್ಶೂರೆನ್ಸ್ ಕೂಡ ಅವರು ರಿಡೀಮ್ ಮಾಡ್ಕೋಬಹುದು. ಸೊ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ ಇಲ್ಲಿ, ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈಗ ಯಾವುದೇ ಒಂದು ರೋಗದ ಬಗ್ಗೆ ಮಾತನಾಡೋದ್ಕಿಂತ, ಅಥವಾ ನನಗೆ ಯಾವ್ದು ರೋಗ ಇಲ್ಲ, ನನಗೆ ತೂಕ ಇಳಿಸ್ಬೇಕು ಅಥವಾ ನಾನು ಬ್ಯೂಟಿ ಹೆಚ್ಚು ಮಾಡ್ಕೋಬೇಕು, ಸೊ ನಂಗೆ ಒಂದಿಷ್ಟು ಮಸಾಜ್ಗಳು ಬೇಕು, ಅಥವಾ ನನ್ನ ಮುಖದಲ್ಲಿ ಕಲೆ ಇದೆ ಅದನ್ನ ತೆಕ್ಕೊಳ್ಬೇಕು, ಆದ್ರೆ ನನಗೆ ಬೇರೆ ಕಡೆ ಹೋಗೋಕೆ ಇಷ್ಟ ಇಲ್ಲ, ಆಯುರ್ವೇದದಿಂದ ಏನಾದ್ರೂ ಯೂಸ್ ಆಗುತ್ತಾ, ಪ್ರಯೋಜನ ಇದೆಯಾ, ಅದು ನನ್ ಕೂದಲು ಉದುರ್ತಾ ಇದೆ, ಇದಕ್ಕೆ ಪರಿಹಾರ ಏನು ಅಂತಂದ್ರೆ ಈ ತಕ್ಷಣ ಆಯುರ್ವೇದಿಕ್ ಹಾಸ್ಪಿಟಲ್ ಅಲ್ಲಿ ನಿಮ್ಮೆಲ್ಲಾ ಸಮಸ್ಯೆಗಳಿಗೂ, ಈ ತರ ಸಮಸ್ಯೆಗಳಿಗೂ ಕೂಡ ಪರಿಹಾರ ಶತಸಿದ್ಧ ತಕ್ಷಣ ಸಿಗುತ್ತೆ ಅಲ್ವಾ ಸರ್? ಓಕೆ, ಕೆಲವೊಂದಿಷ್ಟು ರೋಗದ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಹೆಣ್ಮಕ್ಳಿಗೆ PCOD ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ಜನಕ್ಕೆ ಮಕ್ಕಳಾಗಿರಲ್ಲ ಇನ್ನು ಕೂಡ, ಅವರು ತುಂಬಾ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ, ಕೆಲವೊಬ್ರು ದೇವರಲ್ಲಿ ಹರಕೆ ಕೂಡ ಕಟ್ಕೊಂಡಿರ್ತಾರೆ, ಅವರಿಗೆ ಯಾವೊಂದು ವಿಚಾರವಾಗಿ ಮಕ್ಕಳು ಆಗ್ತಿಲ್ಲ ಅನ್ನುವಂತಹ ಒಂದು ಜ್ಞಾನ ಕೂಡ ಇರೋದಿಲ್ಲ. ಸೊ ಆ ತರ ಒಂದಿಷ್ಟು ಜನಗಳಿಗೆ, ಅಥವಾ ಥೈರಾಯ್ಡ್ ಅನುಭವಿಸ್ತಾ ಇರುವಂತಹವ್ರು, ಅಥವಾ ಯಾವುದೇ ಪೈಲ್ಸ್ ಪ್ರಾಬ್ಲಮ್ ಅನುಭವಿಸ್ತಾ ಇರುವಂತಹ ಜನಗಳಿಗೆ, ಅವರಿಗೆಲ್ಲ ಏನ್ ಹೇಳೋಕೆ ಇಷ್ಟಪಡ್ತಾರೆ? ಈ ಒಂದು ತಕ್ಷಣ ಆಯುರ್ವೇದಿಕ್ ಸೆಂಟರ್ನಿಂದ ಅಥವಾ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಿಂದ ಯಾವೆಲ್ಲ ಉಪಯೋಗಗಳಾಗುತ್ತೆ ಅವರಿಗೆ? ಈಗ ಮುಖ್ಯವಾಗಿ ಈಗ ನಮ್ಮ ಟೀನೇಜ್ ಹುಡುಗಿಗಳಿಂದ ಯಂಗ್ಸ್ಟರ್ಸ್ ಅಲ್ಲಿ ಕಂಡು ಬರುವಂತಹದ್ದು ಒಂದು ಸಮಸ್ಯೆ PCOD. ಹೌದು. ಈ PCOD ನಮ್ಗೆ ಹೇಳ್ತಾರೆ ಅದು ಗುಣಮಾಗಲಿಕ್ಕೆ ಆಗಲ್ಲ, ಬಟ್ ಡೆಫಿನೆಟ್ಲಿ ನಾವು ಇಲ್ಲಿ ಎಷ್ಟೋ ಜನರಿಗೆ ಒಂದೇ ತಿಂಗಳಲ್ಲಿ PCOD ಗುಣಮುಖವಾಗಿ ರಿಪೋರ್ಟ್ಸ್ ಏನು ಬರುತ್ತೆ. PCOD ಅಂತ ಹೇಳಿದಾಗ USB ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ, ಅಂದ್ರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿ ಅದರಲ್ಲಿ ಓವರೀಸ್ ಅಲ್ಲಿ ಮಲ್ಟಿಪಲ್ ಇದು ಬರೋದು, ಗುಳ್ಳೆಗಳು ಬರೋದು, ಅದು ಆ ತರ ರಿಪೋರ್ಟ್ಸ್ ಇದ್ರೆ ನೀವು ಟ್ರೀಟ್ಮೆಂಟ್ ನಂತರ ನೀವು ಹೋಗಿ ಸ್ಕ್ಯಾನ್ ಮಾಡಿದಾಗ ಇವರಿಗೆ PCOD ಇಲ್ಲ, ನಾರ್ಮಲ್ ಓವರಿ ಇದೆ ಬರುತ್ತೆ. ಇನ್ನೊಂದು ಏನಂದ್ರೆ ಅದರ ಸಿಂಪ್ಟಮ್ ಅಂದ್ರೆ ಮುಟ್ಟು ಸರಿಯಾಗಿ ಆಗಲ್ಲ, ಅಂದ್ರೆ ಪೀರಿಯಡ್ಸ್ ಕರೆಕ್ಟ್ ಆಗಿ ಆಗಲ್ಲ, ಇಲ್ಲ ಬ್ಲಡ್ ಫ್ಲೋ ಜಾಸ್ತಿ ಆಗೋದು, ಇಲ್ಲ ಡ್ರಾಪ್ಸ್ ಆಗಿ ಬ್ಲಡ್ ಫ್ಲೋ ಆಗೋದು, ಈ ತರ ಎಲ್ಲ ಬರುತ್ತೆ. ಅದರದೆಲ್ಲ ನಾರ್ಮಲೈಸ್ ಮಾಡ್ಲಿಕ್ಕೆ ಇರುವಂತಹ ಟ್ರೀಟ್ಮೆಂಟ್ಗಳು ನಮ್ಮಲ್ಲಿದೆ. ಮತ್ತೆ ಲೇಡಿ ಡಾಕ್ಟರ್ಸೇ ಇದ್ದಾರೆ, ಡಾಕ್ಟರ್ ಲಕ್ಷ್ಮಿ, ಡಾಕ್ಟರ್ ಶ್ರೀರಂಜಿತಾ, ಡಾಕ್ಟರ್ ಮಾನಸ, ಇವರೆಲ್ಲ ತುಂಬಾ ಕಂಫರ್ಟಬಲ್ ಆಗಿ ಲೇಡೀಸ್ ಜೊತೆ ಮಾತಾಡಿ, ಪೇಷಂಟ್ ಜೊತೆ ಮಾತಾಡಿ ಬೇಕಾದಂತ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಇನ್ನು ಕೆಲವರಿಗೆ ನೀವೀಗ ಇನ್ಫರ್ಟಿಲಿಟಿ ಅಂತ ಬಂದಾಗ, ಮಕ್ಕಳಾಗದ ಸಮಸ್ಯೆ ಅಂತ ಬಂದಾಗ, ಅದರಲ್ಲಿ ತುಂಬಾ ಕಾರಣಗಳಿಂದ ಸಮಸ್ಯೆಗಳು ಬರಬಹುದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಬರಬಹುದು, ನ್ಯೂಟ್ರಿಷನ್ ಕಡಿಮೆ ಇರೋದ್ರಿಂದ ಬರಬಹುದು, ಹಿಮೋಗ್ಲೋಬಿನ್ ಕಂಟೆಂಟ್ ಕಡಿಮೆ ಇರೋದ್ರಿಂದ ಬರಬಹುದು, ಯೂಟರಸ್ ಥಿಕ್ಕನಿಂಗ್ ಸರಿ ಇಲ್ಲದೆ ಇರೋದ್ರಿಂದ ಬರಬಹುದು. ಈ ತರ ಹಲವಾರು ಕಾರಣಗಳಿದೆ. ಯಾವ ಕಾರಣ ಅಂತ ಗೊತ್ತಿರಲ್ಲ, ಆದ್ರೂ ಕೂಡ ಅವರು ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಅವಾಗ ಏನ್ ಮಾಡ್ಬೇಕು, ಅವರು ಒಂದು ಸರಿಯಾದ ಡಾಕ್ಟರ್ ಹತ್ರ ಬಂದು ಅವ್ರ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುತ್ತೆ, ಅಲ್ಲಿ ಅದರದ್ದು ರೋಲ್ ಬರುತ್ತೆ ಡಾಕ್ಟರ್ಸ್. ಯಾಕಂದ್ರೆ ಆ ಡಾಕ್ಟರ್ಸ್ಗೆ ಎಷ್ಟೋ ಪೇಷಂಟ್ ಗಳನ್ನು ನೋಡಿ ಗೊತ್ತಿರ್ತದೆ, ಅವ್ರು ಏನ್ ಮಾಡ್ತಾರೆ, ಇಂಥ ಟೆಸ್ಟ್ ಮಾಡಿ ನೀವು ಅಂತ ಹೇಳ್ತಾರೆ. ಆ ತರ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ, ರೂಲ್ ಔಟ್ ಮಾಡ್ಬೋದು, ಇಲ್ಲ ಈ ಸಮಸ್ಯೆ ಇಲ್ಲ ಈ ಸಮಸ್ಯೆಯಿಂದ ಬಂದಿದೆ ಅಂತ. ಆವಾಗ ನಾವು ಫೋಕಸ್ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬಹುದು. ಯೂಟರಸ್ ಥಿಕ್ಕನಿಂಗ್ ಇರುವವರಿದ್ದಾರೆ, ಯೂಟರಸ್ ಫೈಬ್ರಾಯ್ಡ್ ಇರುವವರಿದ್ದಾರೆ, ಇವರದೆಲ್ಲ ನಾವು ಆಯುರ್ವೇದದಲ್ಲಿ ಟ್ರೀಟ್ಮೆಂಟ್ ಮಾಡಬಹುದಾ, ಮಾಡಿದ್ರೆ ಎಷ್ಟು ದಿನಗಳಲ್ಲಿ ನಮ್ಗೆ ಅದು ಸಕ್ಸಸ್ ರೇಟ್ ಬರುತ್ತೆ, ಇದೆಲ್ಲ ನಾವು ನೋಡ್ಬಿಟ್ಟು ಹೇಳ್ತೀವಿ. ಓಕೆ, ಸೊ ಈ ಹೆಣ್ಣು ಮಕ್ಕಳ ಒಂದಿಷ್ಟು ರೋಗಗಳು ಅಂತ ಹೇಳಕ್ಕಾಗಲ್ಲ, ಹೆಣ್ಮಕ್ಳ ಒಂದಿಷ್ಟು ಸಮಸ್ಯೆಗಳನ್ನ ಖಂಡಿತವಾಗ್ಲೂ ಈ ಒಂದು ಆಸ್ಪತ್ರೆಯಲ್ಲಿ, ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಅದು ಎಲ್ಲದೂ ಕೂಡ ಸಾಲ್ವ್ ಆಗುತ್ತೆ ಅಂತ ಹೇಳ್ಬೋದು. ಕೆಲವರು ಫಾರ್ ಎಕ್ಸಾಂಪಲ್ ಈಗ ಪಿಂಪಲ್ಸ್ ಗೆ ಅಂತ ಬಂದಿರ್ತಾರೆ, ಇಲ್ಲ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗಿದೆ ಅಂತ ಬಂದಿರ್ತಾರೆ. ಅವ್ರಿಗೆ ಟೆಸ್ಟ್ ಮಾಡಿ ನೋಡಿದಾಗ ಅವರಿಗೆ PCOD ಇರ್ತದೆ, ಇಲ್ಲ ಥೈರಾಯ್ಡ್ ಸಮಸ್ಯೆ ಇರ್ತದೆ, ಇಲ್ಲ ಅನೀಮಿಯಾ ಆಗಿರ್ತದೆ. ಸೊ ಯಾವುದೇ ಒಂದು ಸಣ್ಣ ಸಿಂಪ್ಟಮ್ ಕೂಡ ನಿಮ್ಗೆ ಒಂದು ಅಬ್ನಾರ್ಮಲ್ ಅಂತ ನಮ್ಗೆ ಅನ್ಸಿದ್ರೆ ಡಾಕ್ಟರ್ ಜೊತೆ ಮಾತಾಡೋದು ಒಳ್ಳೇದು. ಹೌದು. ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಕೆಲವೊಬ್ಬರಿಗೆ ಉಸಿರಾಡುವಂತಹ ಸಮಸ್ಯೆಗಳು ಇರುತ್ತೆ, ಅಸ್ತಮಾ ಇರುತ್ತೆ, ಸೊ ಅಂತವ್ರಿಗೂ ಕೂಡ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ. ಡೆಫಿನೆಟ್ ಆಗಿ ಸಿಗುತ್ತೆ. ನಮ್ ಬೆಂಗಳೂರಲ್ಲಿ ನಾವು ನೋಡಿದ್ರೆ ಚಳಿಗಾಲ ಜಾಸ್ತಿ ಇರುವಂತ ಇದು ಇಲ್ಲಿ ಡಸ್ಟ್ ಇದೆಲ್ಲ ಅಲರ್ಜಿ ಇದೆಲ್ಲ ಬರುತ್ತೆ. ಅಲ್ಲಿ ಯಾರಿಗೆ ಲಂಗ್ಸ್ ವೀಕ್ ಆಗಿದೆಯೋ, ಯಾರಿಗೆ ಇಮ್ಯುನಿಟಿ ಕಡಿಮೆ ಇದೆಯೋ, ಅವರಿಗೆಲ್ಲ ಈ ರೆಸ್ಪಿರೇಟರಿ ಸಮಸ್ಯೆಗಳು ಜಾಸ್ತಿ ಬರುತ್ತೆ. ಆತರ ಇರುವವರಿಗೂ ಕೂಡ ನಾವಿಲ್ಲಿ ಡಿಟಾಕ್ಸಿಫಿಕೇಶನ್, ಬೇರೆ ಬೇರೆ ಪಂಚಕರ್ಮಗಳು ಇದನ್ನೆಲ್ಲ ಮಾಡಿ ಬಾಡಿಯನ್ನು ರಿಜುವನೇಟ್ ಮಾಡ್ತೀವಿ. ಆದ್ರೆ ಎಷ್ಟೋ ಜನರಿಗೆ ಗುಣ ಆಗಿದೆ, ಈವನ್ ಅಬೌವ್ 60 ಇರುವವರಿಗೂ ಇಂಪ್ರೂವ್ಮೆಂಟ್ ಆಗಿದೆ. ನಾನು ಅದನ್ನ ಕೇಳಕ್ ಬಂದೆ, ವೀಕ್ಷಕರ ಪ್ರಶ್ನೆಯೂ ಕೂಡ ಇದೇ ಆಗಿರುತ್ತೆ, ಎಷ್ಟು ಜನರಿಗೆ ಇದು 100% ಯೂಸ್ ಆಗಿದೆ ಈ ಒಂದು ಆಸ್ಪತ್ರೆಯಿಂದ ಟ್ರೀಟ್ಮೆಂಟ್ ಅಂತ.
ಸೊ ಎಷ್ಟು ಜನ ಬಂದು ಪೂರ್ತಿಯಾಗಿ ಗುಣಮುಖರಾಗಿ ನಮ್ಗೆ ಒಂದು 10,000 ಹೆಚ್ಚಿಗೆ ಜನ ನಾವು ಆಲ್ರೆಡಿ ಟ್ರೀಟ್ ಮಾಡಿ. ಇನ್ನೇನ್ ಬೇಕು 10,000ಕ್ಕಿಂತ ಜಾಸ್ತಿ ಜನ ಅಲ್ವಾ? ಒಂದೊಂದರಲ್ಲೂ ಒಂದೊಂದು ಇದೆ. ನೀವು ಒಂದು ಇಂಥ ಸಮಸ್ಯೆ ಅಂತ ತಗೊಂಡಾಗ ಮಿನಿಮಮ್ 100 ಜನರನ್ನಂತೂ ಟ್ರೀಟ್ ಮಾಡಿರ್ತೇವೆ. ಹೌದು, ಖಂಡಿತ. ಹೌದು. ಸೊ ಅವ್ರಿಗೆಲ್ಲ ಕಡಿಮೆ ಆಗಿದೆ. ಒಂದ್ಸಲ ಬನ್ನಿ, ಮಾಹಿತಿಯನ್ನ ಎಲ್ಲ ಕೊಡ್ತಾರೆ, ಮಾಹಿತಿ ಕೊಡ್ತಾರೆ ಹೇಗೆ ಎಷ್ಟು ಸಿಟ್ಟಿಂಗ್ಸ್ ಅಲ್ಲಿ ಈ ಒಂದು ರೋಗವನ್ನ ಕಡಿಮೆ ಮಾಡಬಹುದು ಅಂತ. ಸೊ ವೀಕ್ಷಕರಿಗೆ ಇದು ತುಂಬಾ ಖುಷಿ ಆಗುತ್ತೆ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ ಆಯುರ್ವೇದಿಕ್ ಅನ್ನುವಂಥದ್ದು ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ನೊಂದು, ಆಯುರ್ವೇದದಿಂದ ಯಾವುದೇ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಅದು ಗುಣಮುಖ ಆಗೇ ಆಗುತ್ತೆ. ಈ ವಿಶೇಷತೆ ಏನು ಅಂತಂದ್ರೆ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ತಕ್ಷಣ ಕಡಿಮೆ ಆಗುತ್ತೆ. ಅಂದ್ರೆ ಒಂದು ಕಾನ್ಫಿಡೆನ್ಸ್ ನಾವು ಕೊಡ್ತೀವಿ. ಒಂದೊಂದು ಆರೋಗ್ಯ ಸಮಸ್ಯೆಗಳು ಅದರದ್ದಾದಂತ ಹಿಸ್ಟ್ರಿ ಇರುತ್ತೆ, ಅದರದಾದಂತ ಟೈಮ್ ಬೇಕಾಗುತ್ತೆ. ನಾವೇನ್ ಹೇಳ್ತೀವಿ ಅಂದ್ರೆ ನಮ್ಮ ಪ್ರಯತ್ನ 100% ನಾವು ಕೊಡ್ತೀವಿ. ಫ್ರೆಶ್ ಮೆಡಿಸಿನ್ಸ್ ಮಾಡ್ಬೇಕು, ಅವಾಗ ಇದು 100% ಆಗೋದು. ಮೆಡಿಸಿನ್ಸ್ 25%, ಡಾಕ್ಟರ್ 25%, ಪೇಷಂಟ್ಸ್ ಮತ್ತೆ ಪೇಷಂಟ್ಸಿನ ಫ್ಯಾಮಿಲಿ ಅವರ ಪರಿಚಾರಕರು ಅಂತ ಹೇಳ್ತಾರೆ, ಅವರು 50%. ಸೊ ಈ 50-50 ಸೇರಿದಾಗ 100% ಆಗುತ್ತೆ. ಸೊ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಈ ಒಂದು ಆಸ್ಪತ್ರೆ ಯಾವಾಗಿಂದ ಶುರು? ಇದು ನಾವು ಸಾಮಾನ್ಯವಾಗಿ ಈ ಕಾನ್ಸೆಪ್ಟ್ 2014ರಿಂದ ನಾವು ಮಾಡಿ ಬರ್ತಾ ಇದ್ದೀವಿ. ಇಲ್ಲಿಗೆ 10 ವರ್ಷ ಆಗಿದೆ. ಹೌದು. ಓಕೆ, 10 ವರ್ಷ ಆಯ್ತು. ಸೊ ಆಗಿಂದ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆ ಇದೆ. ಸೊ ನಾನ್ ಕೇಳಿದ ಕ್ವಶನ್ ರಾಂಗ್ ಆಯ್ತು ಅನ್ಸುತ್ತೆ ಅವಾಗ. ಎಷ್ಟು ಜನ ಗುಣಮುಖರಾಗಿದ್ದಾರೆ ಅಂತ 10 ವರ್ಷದಲ್ಲಿ ನೀವೇ ಯೋಚನೆ ಮಾಡಿ ಅದು ಎಷ್ಟು ಜನ ಗುಣಮುಖರಾಗಿ ಹೋಗಿರ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಮಾಹಿತಿಯನ್ನ ಕೊಟ್ರಿ. ಹೆಣ್ಮಕ್ಳು ತುಂಬಾ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ, ಮತ್ತೆ ಆಯುರ್ವೇದಿಕ್ ಬಗ್ಗೆ ತುಂಬಾ ಜನ ಭಯ ಪಟ್ಕೊಂಡಿರ್ತಾರೆ. ಇದು ಸ್ಲೋ ಆಗಿ ಕಡಿಮೆ ಆಗುತ್ತೆ, ತುಂಬಾ ಟೈಮ್ ಬೇಕಾಗುತ್ತೆ, ತಕ್ಷಣ ಏನು ಆಗೋದಿಲ್ಲ ಅಂತ ಹೇಳಿ. ಆಯುರ್ವೇದಿಕ್ ಅಲ್ಲೂ ಕೂಡ ಸ್ಲೋ ಆದ್ರೂ ಕೂಡ ಕರೆಕ್ಟ್ ಆಗಿ ಗುಣಮುಖ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಆಸ್ಪತ್ರೆ ಬಗ್ಗೆ ಹೇಳೋದಾದ್ರೆ ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಸೊ ಅದು ಕೂಡ ವೀಕ್ಷಕರಿಗೆ ಪ್ಲಸ್ ಅಂತಾನೆ ಹೇಳ್ಬೋದು. ನಿಮ್ ಮನೆ ತರ ಫೀಲ್ ಆಗುತ್ತೆ ನಿಜವಾಗ್ಲು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ರೋಗಗಳಿಗೆ ಮಾತ್ರವಲ್ಲದೆ ಈ ಒಂದು ಸ್ಕಿನ್ ವಿಚಾರವಾಗಿ ಕೂಡ ನನ್ನ ಸ್ಕಿನ್ ಕ್ಲಿಯರ್ ಆಗ್ಬೇಕು ಅಥವಾ ಫೇಸ್ ಕ್ಲಿಯರ್ ಆಗಿ ಕಾಣಿಸ್ಬೇಕು, ಹಾಗೆ ಯಾವುದೇ ಡಾಟ್ಗಳು ಇರಬಾರ್ದು ಅಂತ ತುಂಬಾ ಕೇರ್ ಮಾಡುವಂತಹ ಹುಡುಗಿರು ಕೂಡ ಇರ್ತಾರೆ. ಸೊ ಅಂಥವ್ರಿಗೂ ಕೂಡ ಈ ಒಂದು ಆಸ್ಪತ್ರೆ ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಇಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ರಂಜಿತಾ ಅವ್ರು ಇದ್ದಾರೆ. ಸೊ ಇವರು ಜಾಸ್ತಿಯಾಗಿ ಸ್ಕಿನ್ ಬಗ್ಗೆ ಟ್ರೀಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಮ್ಯಾಮ್ ನಮಸ್ತೆ. ಓಕೆ, ಈ ಫೇಸ್ ಕ್ಲಿಯರ್ ಆಗ್ಬೇಕು ಅಂತ ಅಂದ್ರೆ ಅದು ಎಷ್ಟು ದಿನದೊಳಗಡೆ ಆಗಬಹುದು ಈ ಒಂದು ಆಸ್ಪತ್ರೆಗೆ ಬಂದ್ರೆ? ಓಕೆ, ಸೊ ನಮ್ಮ ಹಾಸ್ಪಿಟಲ್ ನಮ್ದೇ ಓನ್ ಮೆಡಿಸಿನ್ಸ್ ನಾವೇ ತಯಾರಿಸೋದ್ರಿಂದ ನಿಮಗೆ ಎಫೆಕ್ಟ್ ಜಾಸ್ತಿ ಇರುತ್ತೆ. ಜೊತೆಗೆ ಮೇನ್ ಕಾನ್ಸಂಟ್ರೇಷನ್ ಸ್ಕಿನ್ ಯಾಕೆ ಆಗುತ್ತೆ ಅಂದ್ರೆ ರಕ್ತ ದುಷ್ಟಿಯಿಂದ ಆಗುತ್ತೆ. ಸೊ ರಕ್ತ ದೂಷಿತ ಅದನ್ನ ಸರಿ ಮಾಡಿಸ್ಬಿಟ್ರೆ ಆಟೋಮ್ಯಾಟಿಕ್ಲಿ ಸ್ಕಿನ್ ಗ್ಲೋ ಆಗುತ್ತೆ, ಎಲ್ಲ ಶುರು ಆಗ್ಬಿಡುತ್ತೆ. ಓಕೆ, ಇನ್ನೊಂದು ಏನು ಅಂತಂದ್ರೆ ಸ್ಕಿನ್ ಮೇಲೆ ಕಲೆಗಳಿರುತ್ತೆ, ಆಮೇಲೆ ಒಂಥರ ತೂತು ಬಿದ್ದಿರೋ ತರ ಕಾಣಿಸುತ್ತೆ, ಆ ತರ ಒಂದು ಸಮಸ್ಯೆ ಇದ್ದವ್ರೆ. ಎಸ್, ಸೊ ಅದೆಲ್ಲಾನು ಆಗ್ತಿರೋದು ಮೇನ್ಲಿ ಪೊಲ್ಯೂಷನ್ ಇಂದ, ಇನ್ನೊಂದು ರಕ್ತ ದೂಷಿತ ಇಂದ. ಸೊ ನಾವು ಇಂಟರ್ನಲ್ ಮೆಡಿಕೇಶನ್ಸ್ ಜೊತೆಗೇನೆ ಎಕ್ಸ್ಟರ್ನಲಿ ನಿಮಗೆ ಫೇಸ್ ಪ್ಯಾಕ್ಸ್ ಆಗಲಿ ಅಥವಾ ಫೇಸ್ ವಾಶ್ ಆಗಲಿ ಆ ಥರ ನಾವು ಕಸ್ಟಮೈಸ್ ಮಾಡಿ ಅವ್ರದ್ದು ಸ್ಕಿನ್ ಕಂಡೀಷನ್ ನೋಡಿ ಕಸ್ಟಮೈಸ್ ಮಾಡಿ ನಿಮಗೆ ಮೆಡಿಸಿನ್ಸ್ ಕೊಡ್ತೀವಿ. ಕೆಲವೊಬ್ಬರಿಗೆ ಅಲೋವೆರಾ ಕೂಡ ಇದಾಗಲ್ಲ, ಅಲರ್ಜಿ ಆಗುತ್ತೆ. ಸೊ ಅಂತವ್ರು ಕೂಡ ಅವರಿಗೂ ಟ್ರೀಟ್ಮೆಂಟ್. ಸೊ ಅದು ಹೇಗಂದ್ರೆ ನೀವು ಒಂದ್ ಕಡೆ ನೋಡಿರ್ತೀರ, ಒಬ್ರಿಗೆ ಎಫೆಕ್ಟ್ ಆಗುತ್ತೆ, ಇನ್ನೊಬ್ರಿಗೆ ಎಫೆಕ್ಟ್ ಆಗಲ್ಲ. ಸೊ ಅದನ್ನ ನಾವ್ ಇಲ್ಲಿ ಕಸ್ಟಮೈಸ್ ಮಾಡಿ ಪೇಷಂಟ್ಗೆ ಯಾವ್ದು ಸರಿ ಇರುತ್ತೆ ಅವ್ರ ನಾಡಿ ನೋಡ್ಬಿಟ್ಟು ಅವ್ರಿಗೆ ಯಾವ್ದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನೋಡ್ಬಿಟ್ಟು ಅದನ್ನೇ ಕೊಡ್ತೀವಿ. ಸೊ ಅವ್ರಿಗೆ ಅದರಿಂದ ನಿಮ್ಗೆ ಬೇಗ ರಿಸಲ್ಟ್ ಸಿಗುತ್ತೆ. ಓಕೆ, ಈಗ ತಲೆಯಲ್ಲಿ ಕೂದಲು ಉದುರ್ತಾ ಇರುತ್ತೆ, ಸೊ ಅದಕ್ಕೂ ಕೂಡ ಓಕೆ. ಸೊ ತಲೆಯಲ್ಲಿ ಕೂದಲು ಉದುರುವ ಸಮಸ್ಯೆ ಇದ್ದವರು ದಯವಿಟ್ಟು ಒಮ್ಮೆ ಭೇಟಿ ಕೊಡಿ ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಗೆ. ಸೊ ತುಂಬಾ ಚೆನ್ನಾಗಿ ರಿಸಲ್ಟ್ ಪಕ್ಕಾ ಇರುತ್ತೆ ಮೇಡಮ್, ರಿಸಲ್ಟ್ ಪಕ್ಕಾ ಇರುತ್ತೆ ವೀಕ್ಷಕರೇ. ಓಕೆ, ಇನ್ನೊಂದು ವಿಚಾರ ಏನು ಅಂತಂದ್ರೆ, ನಿಮ್ಮನ್ನ ನೋಡ್ತಾ ಇದ್ದೆ ನಾನು, ಡಯಾಬಿಟಿಕ್ ಪೇಷಂಟ್ಗಳಿಗೂ ಕೂಡ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ನೀವು ಎಲ್ಲಾ ರೀತಿಯ ಟ್ರೀಟ್ಮೆಂಟ್ ಕೊಡ್ತೀರಾ ಹೇಗೆ? ಎಸ್, ಎಲ್ಲಾ ರೀತಿಯ ಎಲ್ಲಾ ಕಾಯಿಲೆಗೂ ಟ್ರೀಟ್ಮೆಂಟ್ ಕೊಡ್ತೀವಿ.
ಸೊ ಡಯಾಬಿಟಿಸ್ಗೆ ನಮ್ಗೆ ಒಂದು 7 ದಿನದಲ್ಲಿ ರಿಸಲ್ಟ್ ಸಿಗೋ ತರ ಪೇಷಂಟ್ಸ್ ತುಂಬಾ ಚೆನ್ನಾಗಿದ್ದಾರೆ. ಸೊ ಅದು ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು. ಪ್ಲಸ್ ಅವ್ರಿಗೆ ಅಗೇನ್ ಡಯಾಬಿಟಿಸ್ ಅಂದ ತಕ್ಷಣ ಒಂದೇ ಮಾತ್ರೆ ಒಂದೇ ಕಷಾಯ ಆ ತರ ಹೇಳಕ್ ಆಗೋದಿಲ್ಲ. ಪೇಷಂಟ್ ಕಂಡೀಷನ್ ನೋಡಿ ನಾಡಿ ನೋಡ್ಬಿಟ್ಟು ನಾವು ಕಸ್ಟಮೈಸ್ ಮೆಡಿಸಿನ್ ಕೊಡೋದ್ರಿಂದ ಅವ್ರಿಗೆ ತುಂಬಾ ಎಫೆಕ್ಟಿವ್ ಟ್ರೀಟ್ಮೆಂಟ್ ಬೇಗನೆ ಸಿಗುತ್ತೆ ಅಂತ ಅಷ್ಟೇ. ಸೊ ಸೋರಿಯಾಸಿಸ್ ಅನ್ನೋ ಸ್ಕಿನ್ ಕಂಡೀಷನ್ ಆಗ್ಲಿ, ಎಕ್ಸಿಮಾ ಆಗ್ಲಿ, ಅಥವಾ ಆಕ್ನೆ ಆಗ್ಲಿ, ಆತರ ವಿಟಿಲಿಗೋ, ಬಿಳಿ ಪ್ಯಾಚಸ್ ಬರೋದು, ಇದೆಲ್ಲನಕ್ಕೂ ನಿಮ್ಗೆ ಚೆನ್ನಾಗಿ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಅದು ಯಾಕಾಗುತ್ತೆ, ಅದಕ್ಕೆ ರೂಟ್ ಕಾಸ್ ನ ಮೂಲ ಏನಿದೆ ಅದನ್ನ ತೆಗಿತೀವಿ. ಸೊ ನಿಮ್ಗೆ ಬೇಗನೆ ರಿಸಲ್ಟ್ ಸಿಗುತ್ತೆ ಅದರಿಂದ. ಕೆಲವೊಂದು ಚರ್ಮ ರೋಗಗಳು ಸ್ಟಾರ್ಟ್ ಆಗಿರುತ್ತೆ ಕೆಲವೊಬ್ಬರಿಗೆ, ಸೊ ಆ ತರದವ್ರಿಗೆ ಎಸ್, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಬಂದ್ಬಿಟ್ರೆ ತುಂಬಾ ಬೇಗನೆ ರಿಸಲ್ಟ್ಸ್ ಚೆನ್ನಾಗಿ ಸಿಗುತ್ತೆ. ಓಕೆ, ಈ ಚರ್ಮ ರೋಗ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಯಾವ ತರ ಒಂದು ಗುಣಲಕ್ಷಣಗಳನ್ನ ಹೊಂದಿರುತ್ತೆ? ಸೊ ಚರ್ಮ ರೋಗ ಫಸ್ಟ್ ನಿಮಗೆ ಒಂದು ಚಿಕ್ಕ ಪ್ಯಾಚ್ ತರ ಕಾಣಿಸ್ಕೊಳ್ಳುತ್ತೆ, ಇಲ್ಲ ಚಿಕ್ಕ ಡಾಟ್ ತರ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ನೀವು ಬನ್ನಿ ಅಂತ ಹೇಳ್ತಿಲ್ಲ. ನಿಮಗೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ, ಫುಡ್ ಅಲ್ಲಿ ಸ್ವಲ್ಪ ಚೇಂಜಸ್ ನೀವೇ ಮಾಡ್ಕೊಂಡು ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ರೆ ನೀವು ಪ್ರಿವೆಂಟ್ ಮಾಡ್ಬೋದು. ಇಲ್ಲ ನೀವು ಅದೇ ತರ ಲೈಫ್ ಸ್ಟೈಲ್ ಅಂಡ್ ಫುಡ್ ತಗೋತಾ, ಸ್ಟ್ರೆಸ್ ಜೊತೆ ತಗೋತಾ ಇದ್ರೆ ಖಂಡಿತ ನಿಮ್ಗೆ ಜಾಸ್ತಿ ಆಗೇ ಆಗುತ್ತೆ. ಜಾಸ್ತಿ ಆದಾಗ ದೆನ್ ಇಟ್ ಇಸ್ ಬಿಕಮ್ ಡೈರೆಕ್ಟ್ಲಿ ಹಾಸ್ಪಿಟಲ್ ಹತ್ರ ಬರ್ಲೇಬೇಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಯಾವೆಲ್ಲ ರೋಗಗಳಿಗೆ ಚಿಕಿತ್ಸೆ ನೀಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಟ್ವಿ. ಹಾಗೆ ಡಾಕ್ಟರ್ಗಳನ್ನ ಮಾತಾಡಿಸಿದ್ವಿ. ಸೊ ಅವ್ರು ಹೇಳಿದ್ರು ಯಾವ್ಯಾವ ಕಾಯಿಲೆಯ ಲಕ್ಷಣ ಹೇಗಿರುತ್ತೆ, ಆ ಕಾಯಿಲೆಗೆ ಮದ್ದು ನಾವೇನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಈ ಒಂದು ತಕ್ಷಣ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ತಿಳಿಸಿದ್ರು. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು, ನನ್ಗೊಂದಿಷ್ಟು ರೋಗಗಳಿದೆ, ಅದನ್ನ ಗುಣಮುಖ ಮಾಡ್ಬೇಕು ಅನ್ನೋದಾದ್ರೆ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಆ ನಂಬರ್ಗೆ ಕಾಲ್ ಮಾಡ್ಕೊಡಿ. ಹಾಗೆ ಇಲ್ಲಿ ಅಡ್ರೆಸ್ ಕೂಡ ಬರ್ತಾ ಇದೆ, ಒಮ್ಮೆ ಬಂದು ಭೇಟಿ ಕೊಡಿ. ಈ ಒಂದು ಲೊಕೇಶನ್ ಎಲ್ಲಿದೆ ಅಂತಂದ್ರೆ ಗೋವರ್ಧನ ಬಸ್ ಸ್ಟ್ಯಾಂಡ್ ನಿಯರ್ ಆಗುತ್ತೆ. ಯಶವಂತಪುರದಲ್ಲಿ ಈ ಒಂದು ಆಸ್ಪತ್ರೆ ಇದೆ. ಈ ಆಸ್ಪತ್ರೆಗೆ ಬಂದು ಭೇಟಿ ಕೊಡಿ. ನಿಮ್ಗೆ ಏನೇ ಸಮಸ್ಯೆ ಇದ್ರು ತಕ್ಷಣ ಗುಣ ಆಗುತ್ತೆ ಅಂತಾನೆ ಹೇಳ್ಬೋದು.